ವಿರಕ್ತ 7 ವರ್ಷದ ಬಾಲಕನಾಗಿದ್ದಾನೆ. 7 ವರ್ಷದ ಬಾಲಕನಾದ ಮೇಲೆ ವಾರಿಗೆಯ ಗೆಳತನವಿಲ್ಲದೆ ಆಟ ಪಾಠದಲ್ಲಿ ಎಲ್ಲೂ ಕೂಡ ಹೋಗದೆ ತನ್ನಷ್ಟಕ್ಕೆ ತಾನು ನಡೆಯುವ ಮೌನವಾಗಿ ಸುಮ್ಮನೆ ಕುಂತಿಲ್ಲ. ಯಾರ ಜೊತೆ ಮಾತಿಲ್ಲ, ಯಾರ ಜೊತೆ ನಗ್ತಾ ಇಲ್ಲ, ಯಾರ ಜೊತೆ ಒಡನಾಟ ಇಲ್ಲ. ಮಕ್ಕಳು ಆಟ ಪಾಠದಾಗ ಬೆಳೆಯುವುದು ಸರ್ವಸಾಮಾನ್ಯ. ಈ ಹುಡುಗ ಯಾರ ಜೊತೆ ಆಟ ಆಡಂಗಿಲ್ಲ, ಬೆಸಗಾಡಂಗಿಲ್ಲ, ಗುಡ್ಡಾಡಂಗಿಲ್ಲ, ಚಿಗುರಾಡಂಗಿಲ್ಲ, ಯಾವ ಆಟಗಳು ಆಸಕ್ತಿ ಇಲ್ಲ. ದೇವರ ಮೇಲೆ ಹೋಗಿ ಜಳಕ ಮಾಡಿ ಪೂಜೆ ಹಚ್ಕೊಂಡು ಕುಂತ ಅಂದ್ರೆ ಅವರವನೇ ಏಕಮ್ಮ ಎಷ್ಟೊತ್ತಾಗ್ತವ ಊಟ ಮಾಡುವಂತ ಎಬ್ಸುತ್ತರ ಕೂತಿದ್ರು. ಒಳಗೆ ಹೋಗಿ ಸುಮ್ಮನೆ ಕೂತಿರ್ತಾವ. ತಂದೆ ತಾಯಿ ಕಲಿಸಿದ ಸಂಸ್ಕಾರ ಜೊತೆ ಅದನ್ನ ರೂಢಿ ಮಾಡಿಕೊಂಡು ಮನೆಯೊಳಗೆ ನಡೆದ ವಿರಕ್ತನು 6 ವರ್ಷದವರೆಗೆ ತಿಳುವಳಿಕೆ ಬಂದಾಗಿದ್ದರೂ ಕೂಡ ಹೀಗೆ ಮೌನವಾಗಿರ್ತಿದ್ದ. ಊಟದ ಖಬರಿಲ್ಲ, ನಿದ್ದೆ ಖಬರಿಲ್ಲ, ನೀರಿನಂತೂ ಮೊದಲೇ ಇಲ್ಲ. ಅವ್ವ ನನಗೆ ಬೇಕು ಅಂತ ಒಂದು ದಿವಸ ಹಠ. ಹೀಗಾಗಿ ತಾಯಿಗೆ ಒಂದು ಚಿಂತೆ ಆಯಿತು. ಅಲ್ಲ, ಓನ್ಯಾಗ ಎಲ್ಲ ಮಕ್ಕಳು ಎಷ್ಟು ಚಂದ ಆಟ ಆಡ್ತಾವ, ನಮ್ಮ ಹುಡುಗರು ಯಾರ ಜೊತೆ ಆಟಿಲ್ಲ, ಮಾತಿಲ್ಲ, ಹುಡುಗರ ಜೊತೆ ಬೆಳೆಯಂಗಿಲ್ಲ, ಒಬ್ಬನೇ ಒಬ್ಬ ಕೂಡ್ತಾನಲ್ಲ ಅಂತ ತಿಳ್ಕೊಂಡು ಬಂದಿದೆ ಅವನಿಗೆ ಹೇಳಿದ್ರು. ಅವಾಗ ಸಮಯ ನಾವು ವಿಚಾರ ಮಾಡಿ ಹೀಗೆ ಅಣ್ಣನಾಗಿರ್ತಕ್ಕಂಥ ಅವರಿಗೆ ಹೋಗಿ ಹೇಳಿದ್ರು, ಏನಪ್ಪ ಏನ ವಿರಕ್ತಿಯ ಒಬ್ಬನೇ ಒಬ್ಬರು ಹೋಗಿ ದೇವರ ಮನೆಯಾಗ 3-4 ತಾಸು ಸುಮ್ಮನೆ ಕುಂತ್ಕೊಳಕತ್ತಾನ. ಅದಕ್ಕೆ ಯಾವ ಬೆಳೆಯುವ ಸಂಗಿ ಇಲ್ಲ, ಯಾರ ಜೊತೆ ಮಾತಿಲ್ಲ, ಮನೆಯವರು ಯಾರ ಜೊತೆ ಮಾತಾಡಂಗಿಲ್ಲ. ಹೀಗಾಗಿ ಹೆಂಗ ಅಂತ ತಿಳ್ಕೊಂಡು ವಿಚಾರ ಅವಾಗ ನೋಡೋ 7 ವರ್ಷದ ಮಗ ಮನೆಗೆ ಇರೋದು ಕುಂದ್ರುವುದರ ಇವ್ರಿಗೆ ಹೋಗಿ ಸಾರಿ ಹಾಕಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದ ರಾಜಕೀಯ ಅವ್ರ ಕಾಕ ತಾಯಿ ಕೊಡಿ ಒಳಗ ಪಾಠಶಾಲೆ ತರಲಿದ್ದ ಆಗಿನ ಕಾಲದಲ್ಲಿ ಏನಂತಂದ್ರೆ ಗುರುಕುಲ 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 ಸುಮಾರು ವರ್ಷಗಳ ಹಿಂದೆ ಈಗಿನ ಹಾಗೆ ಶಾಲೆ ಕಾಲೇಜುಗಳಲ್ಲಿ ಇದ್ದಿದ್ದಿಲ್ಲ. ಶಿಕ್ಷಣವನ್ನು ಕಲಿಬೇಕಂದ್ರ, ವಿದ್ಯಾಭ್ಯಾಸ ಮಾಡಬೇಕಂದ್ರ ಅಲ್ಲೋ ಒಬ್ಬರು ಇಲ್ಲೊಬ್ಬರು ಎಲ್ಲೆಲ್ಲೋ ಒಬ್ಬರು ಸಿಗ್ತಿತ್ತು. ಆಗಿನ ಕಾಲದಲ್ಲಿ ಮುನ್ತಿ ಪರೀಕ್ಷೆ ಮಾಡ್ಯಾರಂದ್ರೆ ಹುಡುಕ್ಯಾಡಿಕರು ನೌಕರಿ ಕೊಡುವಂತ ಕಾಲ ಆಗಿನ ಕಾಲದಲ್ಲಿ. ಅಂತ ಒಂದು ಸಂದರ್ಭದೊಳಗೆ ವಿರಕ್ತ ಮಂಡಲದ ತಾಳಿಕೋಟೆಯ ವಿರಕ್ತ ಮಂಡಲದ ಪಾಠಶಾಲೆ ಸ್ಥಾಪನೆ ಆಗಿತ್ತು. ಬಳ್ಳಾರಿಯೊಳಗ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ತಿಳ್ಕೊಂಡು ಕಡ್ಲೆಪ್ಪನವರು ಅಂತ ತಿಳ್ಕೊಂಡು ಪಾಠಶಾಲೆ ಮಾಡಿದ್ರು. ತಮ್ಮ ಮನೆಯನ್ನ ಬಿಟ್ಟುಕೊಟ್ಟು
ವಿರಕ್ತಪ್ಪನನ್ನ ಕರ್ಕೊಂಡು ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ವೇದ ಆಗಮ ಉಪನಿಷತ್ತುಗಳನ್ನ ಅಲ್ಲಿ ಕಲಿಸಬೇಕು. ನ್ಯಾಯ ತರ್ಕ ಮೀಮಾಂಸೆಗಳನ್ನ ಅಭ್ಯಾಸ ಮಾಡಿಸ್ಬೇಕಂತ ತಿಳ್ಕೊಂಡು ಆಗಿನ ಕಾಲದೊಳಗೆ ಇವರನ್ನ ಕರ್ಕೊಂಡು ಹೋದ್ರು. ಇವ್ರ ಜೊತೆ ಯಾರ್ಯಾರಿದ್ರೆ ಕೆಂಬಾಯಿ ಪಟ್ಟಿದ್ದವರು, ಮಲಗಾಮದ ಚಲಮೂರ್ತಿಯವರು, ಐಕೇರಿ ಚಲಮೂರ್ತಿಯವರು, ಪಡೇಕೋರು ದೇವೇಂದ್ರಪ್ಪ, ಜಂಬದಿನ್ನಿ ಈರಪ್ಪ, ವೀರಾಪುರ ಚಂದ್ರೋಳಪ್ಪ, ಬಳವಟ್ಟಿ ಬಸಯ್ಯ, ಹೀಗೆ ಅನೇಕರು ಆ ಪಾಠಶಾಲೆಗಳ ವಿರಕ್ತಯ್ಯನ ಜೊತೆ ಕಲಿತಾ ಇದ್ರು ಪಾಠಶಾಲೆಗಳ. ಈಗಿನ ಶಿಕ್ಷಣಕ್ಕೂ ಆಗಿನ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸ. ಆಗಿನ ಗುರುಕುಲಗಳಿಗೆ ಬದುಕುವನ್ನು ಹೇಗೆ ಅಂತ ತಿಳ್ಕೊಂಡು ಕಲಿಸಿಕೊಡ್ತಾ ಇತ್ತು. ಬರೀ ಅಕ್ಷರ ಅಭ್ಯಾಸವನ್ನ ಮಾಡ್ತಾ ಇದ್ದಿಲ್ಲ. ಸಮಾಜದೊಳಗೆ ಹೇಗೆ ಬದುಕಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ನಮಗೆ ಘನತೆ ಗೌರವ ಬರಬೇಕು ಅನ್ನುವಂಥದ್ದು ಶಿಕ್ಷಣವನ್ನು ಹಿಂದಿನ ಕಾಲದೊಳಗೆ ಕೊಡ್ತಿತ್ತು. ಶಿಕ್ಷಣ ಅಂದರೆ ಏನು? ಶಿಕ್ಷಣ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡುವುದು, ಪೋಷಿಸುವುದು ತಿಳ್ಕೊಂಡು ಯಾವುದೇ ಅಭ್ಯಾಸವನ್ನ ಮಾಡಿದ್ರೆ ಅದನ್ನು ರಕ್ಷಣೆ ಕೊಡಬೇಕು, ಪೋಷಣೆ ಮಾಡಬೇಕು. ಆ ಶಿಕ್ಷಣ ಸಂಸ್ಕಾರದೊಂದಿಗೆ ಬೆಳೀತಂದ್ರೆ ಒಳಗೆ ಸೂಕ್ತವಾಗಿರ್ತಕ್ಕಂಥ ಭಾವಗಳನ್ನ, ಶಕ್ತಿಗಳನ್ನ ಅರುಳುವಾಗ ಮಾಡಲಿಕ್ಕೆ ಇದು ಶಿಕ್ಷಣ. ವಿದ್ಯೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯೆಯನ್ನು ಕಲ್ತು ಮಾಡೋದಲ್ಲ, ದಿನ ಬೆಳಗ್ಗೆ ಜಿಡ್ಡು ಹೊತ್ತುವುದಲ್ಲ. ವಿದ್ಯೆ ಗಂಟೆಗೆ ಬರಂಗಿಲ್ಲ, ಇದು ಶಕ್ತಿ ನಮಗೆ ದಕ್ಕಂಗಿಲ್ಲ. ಓದಿನಲ್ಲಿ ಆಸಕ್ತಿ, ಗುರುದೇವನಲ್ಲಿ ಭಕ್ತಿ ಇರಿದ್ದಾಗ ಜ್ಞಾನದ ಶಕ್ತಿ ಆ ವಿದ್ಯಾರ್ಥಿಗೆ ಬರ್ತೈತಿ, ವಿದ್ಯಾರ್ಥಿಗೆ ಬರ್ತೈತಿ. ಯಾಕ ವಿಷ್ಣು ಗೋಕಾಕರು ಬಹಳ ಚಂದ ಹೇಳ್ತಾರೆ, ಓದಿ ಮರ ಆಗಬಾರದು, ಓದಿದ್ರೆ ಮರ ಆಗಬಾರದು, ಓದಿ ಹುರುಳು ಆಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಎಷ್ಟು ಅಂತ ಗಂಭೀರವಾಗಿರ್ತಕ್ಕಂಥ ಮಾತು. ಪುಸ್ತಕವಾಗಿದ್ದು ಮಸ್ತಕಕ್ಕೆ ಬರೋದು ಬಹಳ ಕಷ್ಟ. ಪುಸ್ತಕ ಓದಿದ್ದೆಲ್ಲ ಮಸ್ತಕಕ್ಕೆ ಇಳಿದು ಬಹಳ ಕಷ್ಟ. ಮಸ್ತಕದಲ್ಲಿ ಇದ್ದಿದ್ದು ಕೈಗೆ ಬರೋದು ಬಹಳ ಕಷ್ಟ. ಅದಕ್ಕಿಂತ ಕಷ್ಟ ಏನಂದ್ರೆ ಬೆಳವಣಿಗೆಯ ಮುಖಾಂತರವಾಗಿ ಹೊರಗೆ ಹೋಗುವುದು ಎಂದರೆ ಅದು ಬಹಳ ಕಷ್ಟ. ಪುಸ್ತಕದಲ್ಲಿ ಮಸ್ತಕಕ್ಕೆ ಬರೋದು ಕಷ್ಟ, ಮಸ್ತಕವಾಗಿದ್ದು ಪುಸ್ತಕ ಇನ್ನೂ ಬರೋದು ಕಷ್ಟ. ಎಲ್ಲರಿಗೂ ಬರೆಯಕ್ಕೆ ಸಾಧ್ಯವಿಲ್ಲ. ಸಮಾಜದೊಳಗೆ ಶಿಕ್ಷಕರ ಪಾತ್ರ ಬಹಳ ಶಿಕ್ಷಕರ ಪಾತ್ರ. ಎಷ್ಟೋ ಮಂದಿ ನವತರುಣರ ಯುವ ಪೀಳಿಗೆ ಗುರುಗಳ ಭಾಗ್ಯಗೆ ಕಾಯ್ದು ಕುಂತಿದ್ದಾರೆ. ಶಿಕ್ಷಣವನ್ನು ಕಲಿಯಲಿಕ್ಕೆ ಸರಿಯಾಗಿ ಕಲಿಸದೇ ಹೋದರೆ ಏನಂತಾರೆ? ಶಾಲೆಗೆ ಹೋದಾಗ ಮಾಸ್ತರ್ ಶಾಲೆ ಸರಿಯಾಗಿ ಮಕ್ಕಳನ್ನ ಕಲಿಸ್ತಾ ಹೋದ್ರೆ ತಂದೆ ತಾಯಿ ಬೈಯಕ್ಕೆ ಶುರು ಮಾಡ್ತಾರೆ. ಬೈತರೇನು? ಮಕ್ಕಳು ಶಾಲೆಗೆ ಹೋದ್ರೆ ಕಲಿಸದೇ ಹೋದ್ರೆ ಎಲ್ಲ ತಂದೆ ತಾಯಿಗಳು ಸಮಾಜದಾಗ ಅವರಿಗೆ ಬೈತಾರೆ. ಹೆಂಗ ಬಜೆಟ್ ಅಂತಿತ್ತಂತ ಬಹಳ ವರ್ಷದ ಮೇಲೆ ಅವ್ರು ಬರೋ ಭೇಟಿ ಆಗಂತ ಕಲಿಸಿದ್ರು. ಏನೇ ತನಕ ಕಲಿಸಿದ್ರು. ಮುದ್ದೆ ಹೋದಾಗ ಮಾರ್ಕೆಟ್ನಾಗ ಬಹಳ ವರ್ಷದ ಮೇಲೆ ಭೇಟಿ ಆಗ ಈ ಹುಡುಗರನ್ನ ನಮ್ಮ ಕಲಿಸಿದ್ರು ಗುರುಗಳದಾರ.
ಬಹಳ ಸಂತೋಷ. ನಾವು ಗುರುತು ಹಿಡಿದೇ ಹೋದ್ರು ನಮ್ಮ ಗುರುಗಳು ಅಂತ ತಿಳ್ಕೊಂಡು ಗುರುತಿಲ್ಲ ಒಂದು ಅಭಿಮಾನಿಯನ್ನು ಮಾತಾಡ್ಸೋಕ್ಕಿಲ್ಲ. ಬಹಳ ಸಂತೋಷ ಆಯ್ತು ಸರ್. ನಾ ಅಷ್ಟೇ ನಮ್ಮ ಮನೆಯಾಗ ಸಹಿತ ನೀವು ನಡೆಸ್ತಾರೆ. ನಮ್ಮ ಮನೆಯಾಗ ಅಷ್ಟೇ ಆಜು ಬಾಜು ನಮ್ಮ ಗೆಳೆಯರು ಹೆಚ್ಚು ಕಡಿಮೆ ಊರಾಗೆ ನಿಮ್ಮನ್ನು ನೆನೆಸಲಾಗ ಒಂದು ದಿನ ಇರಲಿ ಎಲ್ಲರೂ ನೆನೆಸ್ತಾರೆ ಅಂತ ಅಲ್ಲೋ. ಇನ್ನೂ ನಾ ಶಿಕ್ಷಣ ಕೊಡ್ತೀನಿ. ನೀನು ವಿದ್ಯಾರ್ಥಿ, ನೀನು ನೆನೆಸುವುದಾಗಿಲ್ಲ, ಅದು ಮಗು ಅಪ್ಪ ಯಾಕೆ ನೆನೆಸ್ತಾರ? ಏನು ಸರ್, ಪ್ರತಿ ಮಾತಿಗೆ ದಿನಕ್ಕೊಂದು 20-30 ಸಲ ನಿಮ್ಮ ನೆನೆಸೇ ನೆನೆಸ್ತಾರೆ. ನಮ್ಮ ಅಪ್ಪಂತೂ ನೆನೆಸೇ ನೆನೆಸ್ತಾರೆ. ಯಾಕೋ ನಿಮ್ಮ ಅಪ್ಪ ಏನೋ ವಿದ್ಯಾರ್ಥಿನೋ ಅಲ್ಲ ಸರ್, ಮತ್ತು ನೀವು ವಿದ್ಯಾರ್ಥಿ ಹೌದು ಸರ್, ಮತ್ತು ಅವ್ರು ಯಾಕೆ ನೆನೆಸ್ತಾರೆ? ಏನು ಸರ್, ನಾ ತಪ್ಪು ಮಾಡಿದಾಗ ನಮ್ಮಪ್ಪ ಬೈದಿದ್ರು ಅಂದ್ರೆ ಎಂತ ಮಾಸ್ತರ್ ಕೈಯಾಗೋ ಎಂತ ಮಾಸ್ತರ್ ಕಲಿಸೋ ಸಾರಿ ಅಂತ ಬೈತಾನೆ ಅಂತ ಹೇಳಿದ್ರು. ಶಿಕ್ಷಣ ಅನ್ನುವಂಥದ್ದು ಮನುಷ್ಯನನ್ನ ಪರಿಪೂರ್ಣತೆಯನ್ನಾಗಿ ಮಾಡ್ತದ. ಶಿಕ್ಷಣ ಅಕ್ಷರ ಅಭ್ಯಾಸ ಪರಿಪೂರ್ಣತೆಯನ್ನಾಗಿ ಮಾಡ್ತದ. ಶಿಕ್ಷಣ ಮಾನವೀಯ ವಿಕಾಸವನ್ನ ಮಾಡ್ತದ. ಅದು ಶಿಕ್ಷಣ. ಯಾವ ವಿಕಾಸ ಆಗ್ತದ ಅದು ನಮಗೆ ಶಿಕ್ಷಣವಾಗಬೇಕಾಗಿದೆ. ಬಹುಶಃ ಈಗ ವಿದ್ಯಾರ್ಥಿಗಳು ಸಾಲಿ ಪುಸ್ತಕಗಳಿಗಿಂತ ಮೊಬೈಲೇ ಜಾಸ್ತಿ ನೋಡಿ ನಾವು ಹಾಳಾಗಿರುತ್ತೇವೆ ಸರ್. ಏನ್ರಿ, ಮೊಬೈಲ್ ನೋಡಿ ಬಹಳ ಮಂದಿ ಹಾಳಾಗಿವೆ. ಪುಸ್ತಕಗಳಿಗೆ ಗಮನ ಇಲ್ಲ, ಓದಂಗಿಲ್ಲ. ಹೇಳುವಾಗ ಲಕ್ಷ ಕೊಟ್ಟು ಪಾಠ ಕೇಳಬೇಕು, ಕೇಳಿದ್ದನ್ನು ಮನೆಯಾಗ ಬಂದು ಬರೀಬೇಕು, ಹೊರದನ್ನು ರಿವಿಷನ್ ಮಾಡಿಕೊಳ್ಬೇಕು. ಆಮೇಲೆ ಪೇಪರ್ ಪುಸ್ತಕ ಸರಳವಾಗಿ ತೆಗೆದು ತಾನೇ ಧಾರಾಕಾರವಾಗಿ ಬರಕ್ಕೆ ಶುರು ಮಾಡ್ತೀವಿ. ನಾವು ಹಾಗೆ ಮಾಡಂಗಿಲ್ಲ. ಅವ್ರು ಹೇಳಂಗೆ ಹೇಳ್ತಿರ್ತಾರೆ, ಎಲ್ಲೆಲ್ಲೋ ಲಕ್ಷ ಕೊಡ್ತೀವಿ, ಯಾಕೆಲ್ಲೋ ಲಕ್ಷ ಕೊಡ್ತೀವಿ. ಬಂದು ಮನೆಯಾಗ ಒಂದು ತಾಸು ಪುಸ್ತಕ ತೆಗೆದು ಓದಂಗಿಲ್ಲ, ಓದೋದ್ರಿಂದ ಮೊಬೈಲ್ ಹಿಡಿತೀವಿ. ಪುಸ್ತಕ ಹೇಳ್ತದ ತೆಳಿ ಬಗ್ಗಿಸಿ ನನ್ನ ಸರಿಯಾಗಿ ಓದು, ತೆಳಿ ಬಗ್ಗಿಸಿ ನನಗೆ ಓದು. ಸಮಾಜದಾಗ ಯಾರು ತೆಲಿ ತಗ್ಗಿಸಲಾರ್ದಾಗ ನಾವು ಮಾಡ್ತೀನಿ ಅಂತ ಪುಸ್ತಕ ಹೇಳ್ತದ. ಯಾರು ತೆಲಿ ತಗ್ಗಿಸಂಗಿಲ್ಲ, ನನ್ನ ತೆಲಿ ತಗ್ಗಿಸಿ ಓದು, ನಿನ್ನ ಯಾರು ತೆಲಿ ತಗ್ಗಿಸಂಗ ಮಾಡೋದು ಅಂತ ಪುಸ್ತಕ ಹೇಳ್ತದ. ಮೊಬೈಲ್ ಹೇಳ್ತದ ನನ್ನ ಬಗ್ಗಿಸಿ ನೋಡು, ನನ್ನ ನೀ ಸರಿಯಾಗಿ ನೋಡು, ನೀನು ಯಾರು ಊರಾಗ ಹಚ್ಚೋದಾಗ ನಾ ಮಾಡ್ತೀನಿ ಅಂತ ಈ ಮೊಬೈಲ್ ಹೇಳ್ತದೆ. ಪುಸ್ತಕಗಳ ಓದೋದ್ರಿಂದ ಗೌರವ ಸಿಗ್ತದೆ. ಪುಸ್ತಕಗಳ ಅಭ್ಯಾಸ ಮಾಡೋದ್ರಿಂದ ಜ್ಞಾನ ವಿಕಾಸ ಆಗ್ತದ, ತಲೆ ವಿಕಾಸ ಆಗ್ತದ, ಬುದ್ಧಿ ವಿಕಾಸ ಆಗ್ತದ, ಜ್ಞಾನ ಬರ್ತದ, ತಿಳುವಳಿಕೆ ಬರ್ತದ. ಮೊಬೈಲ್ ನೋಡಿಂದ ಏನ್ ಬಂದಿರ್ತೀರ? ಅದಕ್ಕಾಗಿ ಯಾವ ಕಾಲಕ್ಕೆ ಯಾವುದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗಿಲ್ಲ, ಆ ಸಮಯಕ್ಕೆ ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಜ್ಞಾನಾರ್ಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಜ್ಞಾನವಲ್ಲದೆ ಬೇರೆಯನ್ನು ಕೂಡ ತೆಗೆದುಕೊಳ್ಳಬಾರದು. ಆ ಶಿಕ್ಷಣವನ್ನ ಪರಿಪೂರ್ಣತೆಯಾಗಿ ಕಲಿತು ಶಿಕ್ಷಣವನ್ನೇನು ನಾ ಕಲಿತದ್ದನ್ನು ಮತ್ತೊಬ್ಬರಿಗೆ ತಿಳಿಯುವಂತೆ ಹೇಳ್ತೀನಿ ಅನ್ನೋದೇ ಶಿಕ್ಷಣ. ಶಿಕ್ಷಣ ಶಿಕ್ಷಣ ಅಂತ ಒಂದು ಶಿಕ್ಷಣವನ್ನ ಕಲಿಲಿಕ್ಕೆ ತಾಳಿಕೋಟೆಯಲ್ಲಿ ವಿರಕ್ತ ಮಂಡಲದ ಕಂದ್ರಲ್ಲಿನ ಪರ್ವತಶಾಸ್ತ್ರಿಗಳು ಅಭ್ಯಾಸ ಮಾಡಿಸ್ತಾರೆ. ಈಗಿನ ಶಾಲೆಗಳಿಗೂ ಆಗಿನ ಗುರುಕುಲಗಳಿಗೂ ಬಹಳ ವ್ಯತ್ಯಾಸವಾಗಿದೆ. ನೀ ವಿದ್ಯಾರ್ಥಿಗಳು ದೊಡ್ಡ ಸಾಹೇಬರಾಗು, ಅಧಿಕಾರ ಬರೋದಿಲ್ಲ, ಒಂದು ದೊಡ್ಡ ಕುರ್ಚಿ ಹುದ್ದೆಗಳಾಗಿರು. ಆದರೆ ವಿದ್ಯಾರ್ಥಿ ಅಂತ ತಿಳ್ಕೊಂಡು ಅಹಂಕಾರ ಅಂತಂದ್ರೆ
ಏನು ವಿನಯ. ಯಾರಲ್ಲಿ ವಿನಯ ಅದ, ಯಾರಲ್ಲಿ ನಯ ಅದ, ಆ ನಯ ವಿನಯವೇ ಅವನನ್ನ ಬಹಳ ಬಹಳ ಎತ್ತರ ಮಟ್ಟಕ್ಕೆ ಕೊಂಡು ಒಯ್ತೈತಿ ಅನ್ನುವಂಥದ್ದು ನಾವು ಸಂಪೂರ್ಣ ತಿಳ್ಕೊಬೇಕಾಗ್ತದೆ. ವಿದ್ಯೆಯ ಮಹತ್ವ ಬಹಳ ದೊಡ್ಡದು, ಬಹಳ ಈಗೀಗ ನಾವು ನೋಡಕತ್ತೀವಂತಂದ್ರೆ ಭ್ರಷ್ಟಾಚಾರ ಏನು ಶುರು ಆಗ್ತದೆ, ಈ ಹುಡುಗರು LKG ಬಿಡ್ತೀವಲ್ಲ ಅಲ್ಲಿಂದ ಶುರು ಆಗ್ತದೆ. ಇವತ್ತಿನ ಕಾರ್ಯಕ್ರಮ ಬಹಳ ದುಬಾರಿಯಾಗಿರ್ತಕ್ಕಂಥದ್ದು ಶಿಕ್ಷಣ ವ್ಯವಸ್ಥೆ. ಒಂದೊಂದು ಹುಡುಗರಿಗೆ ಲಕ್ಷ ಲಕ್ಷ ಕೊಟ್ಟು ಡೊನೇಷನ್ ಕೊಟ್ಟು ಅಂತ ಸ್ಕೂಲಿಗೆ ಕಳಿಸ್ತೀವಿ. ಇನ್ನು ಸಣ್ಣ ಇರ್ತಾವ, ಬಹಳ ಚಿಕ್ಕವ್ರು ಇರ್ತಾವ, 6 ಗಂಟೆಗೆ ವ್ಯಾನ್ ಬರ್ತದ, ಅವ್ 5:30 ನಿಂತ್ಕೊಂಡಾಗನೆ ಅವ್ ಜಳಕ ಮಾಡಿಸಿ ಬಟ್ಟೆ ಬರಿಸಿ ವಾರ ಹೊರಬಾರದಂತದ್ದು ದೊಡ್ಡದಾಗಿರ್ತಕ್ಕಂಥ ಬ್ಯಾಗ್ ಕೊಟ್ಟು ಮಾಡಿಸ್ಕೊಂಡು ಅವ್ರಿಗೆ ಕಳಿಸ್ತಾರೆ. ಯಾವ ವಯಸ್ಸಿನಾಗ ಒಬ್ಬ ಪ್ರೀತಿ ಇರಬೇಕಾಗಿತ್ತು, ಯಾವ ವಯಸ್ಸಿನಾಗ ಆ ಮಕ್ಕಳು ಬೆಳಿಬೇಕಾಗಿತ್ತು, ಅದನ್ನ ಕುಂಠಿತ ಮಾಡಕತ್ತಿ ಅಂತ ತಂದೆ ತಾಯಿಗಳು ಬಹುಶಃ 6 ವರ್ಷದವರೆಗೆ ಶಾಲೆಗೆ ಕಳಿಸಬಾರದು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಮೊದಲ ಮನೆಯ ಪಾಠಶಾಲೆ ಜನನಿ ತಾನೇ ಮೊದಲೇ ಗುರು. 6 ವರ್ಷದ ಹೊಟ್ಟೆತುಂಬ ಉಣಿಸ್ಬೇಕು. ತಂದೆ ತಾಯಿ, ಅಜ್ಜ ಅಜ್ಜಿ, ಬಂಧು ಬಳಗಗಳಿಗೆ ಅದು ಬೆಳೆಯಬೇಕು. ಪಾಠಶಾಲೆ ಮಟ್ಟ ಮೊದಲ ಖುಷಿಗೆ ಯಾವುದಂದ್ರೆ ಮನೆಯ ಪಾಠಶಾಲೆ. ಇವತ್ತು ಆ ಪಾಠಶಾಲೆ ನಿಮ್ಮ ಬಾಯ ಹೆಂಗಾಗಿತ್ತಂದ್ರೆ ಪಡಸಾಲೆ ಐತಿ. ಪಡಸಾಲೆ ಹೆತ್ತ ತಾಯಿ ಮೊದಲನೇ ಗುರು ಆಗಲಿ. ಭಾರತೀಯ ಶಿಕ್ಷಣ ಯಾವ ಬಂದು ಬರಗ ಧರ್ಮ ಸಂಸ್ಕಾರ ಇಲ್ಲದೆ ಶಿಕ್ಷಣ ಸಿಗಕತ್ತೈತೆ. ಅವರಿಗೊಂದು ಫಲ ನಮ್ದು. ನಮ್ಮ ಮನೆತನದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ ಒಂದು ದಿನ ಮಕ್ಕಳಿಗೆ ನಾವು ಹೇಳಿಕೊಡ್ತಾವ್ರಿಲ್ಲ. ನಮ್ಮ ಮನೆ ದೇವರ ಗೊತ್ತಿಲ್ಲ, ನಮ್ಮ ಮನೆ ಗುರುಗಳೇ ಗೊತ್ತಿಲ್ಲ, ನಮ್ಮ ಧರ್ಮ ಯಾರು ಗೊತ್ತಿಲ್ಲ, ನಮ್ಮ ಪೂರ್ವಜರು ಹೆಂಗ ಬಾಯಾಗಿ ಮನೆ ಮಾಡಿದ್ರೆ ಪರಿಚಯ ಇಲ್ಲದ ಶಿಕ್ಷಣ ಕೊಟ್ಟು ಬರೀ ತೆಗೆ ವಿಕಾಸ ಆಗತಕ್ಕಂಥ ಹೊರತು ಹೃದಯದ ವಿಕಾಸ ಆಗತಕ್ಕಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಇಲ್ಲವೇ ಇಲ್ಲ. ಇದು ದುರಂತ. ಮಕ್ಕಳು ಶಾಲೆ ಕಳಿಸ್ತೀವಿ, ವಾರ್ಷಿಕೋತ್ಸವ ಅಂತ ಬರ್ತೈತಿ, ಅವಾಗ ಪ್ರಿನ್ಸಿಪಾಲ್ ನೋಟಿಸ್ ಕಳಿಸ್ತಾರೆ. ನೋಡೋ, ನಾಳೆ ಬರೋಣ, ಮುಂದಿನ ತಿಂಗಳ 26 ಜನವರಿ 26ನೇ ತಾರೀಕಿಗೆ ಸ್ಕೂಲ್ನಾಗ ಫಂಕ್ಷನ್ ಅದ, ಎಲ್ಲರೂ 200 ರೂಪಾಯಿ ತಗೊಂಡು ಬನ್ನಿ ಅಂತ ತಿಳ್ಕೊಂಡು ನೋಟಿಸ್ ಕೊಟ್ಟು ಕಳಿಸ್ತಾರೆ. ಅದು ಸರಿ ಬಂದ್ಬಿಡ್ತಾರೆ. ಇವನು ತಂದು ಕೊಡ್ತಾನೆ, ಸರ್ ಪ್ರಿನ್ಸಿಪಾಲ್ ಸಾಹೇಬ್ ನೋಟಿಸ್ ಕೊಟ್ಟು ಕಳಿಸ್ತಾರೆ. ಏನು ಜನವರಿ 26ನೇ ತಾರೀಕಿಗೆ ನಮ್ಮ ಸ್ಕೂಲಿನಲ್ಲಿ ವಿವಿಧ ಕಾರ್ಯಕ್ರಮಗಳಾದ, ಆ ಕಾರ್ಯಕ್ರಮಕ್ಕೆ ನೀವೆಲ್ಲ 200 ರೂಪಾಯಿ ತಂದು ಕೊಡಬೇಕಂತ ಅದ್ರಾಗ ಬಂದಿರ್ತೈತಿ. ಸರ್ ಅಂತಾನ, ತಮ್ಮ ನಾ 26ನೇ ತಾರೀಕು ಸ್ಕೂಲ್ನಾಗ ಫಂಕ್ಷನ್ ಅದ, ಎಲ್ಲರೂ ನೀವೇನ್ ಮಾಡ್ಬೇಕಂದ್ರೆ ನಾಳೆ ಬರುವಾಗ ನಿಮ್ಮ ತಂದೆ ತಾಯಿಗಳಿಂದ 300 ರೂಪಾಯಿ ತಂದು ಕೊಡಬೇಕು ಸ್ಕೂಲಿಗೆ ಅಂತ ಇವ ಹೇಳ್ತಾನ ಮಾಸ್ಟರ್. ಸರಿ ಅಂತ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಅಪ್ಪನ ಮುಂದೆ ಹೇಳಲ್ಲ. ಯಾವ ಮಕ್ಕಳು ಅಪ್ಪನ ಮನೆಯಾಗಿ ಮಾತಾಡಲ್ಲ, ಸೀದಾ ಒಳಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಮಗನಿ ಸ್ಕೂಲ್ನಾಗ ಫಂಕ್ಷನ್ ಐತಿ, ಅದಕ್ಕೆ 400 ರೂಪಾಯಿ ಹೇಳ್ಯಾರ ಸರ್ ಅಂತ ಹೇಳ್ತಾರೆ. ಸರ್ ಬಂದಿದ್ದು 200 ರೂಪಾಯಿ, 100 ರೂಪಾಯಿ ಊಟ ತಿಂಡಿ ಫೋಟೋ 100 ರೂಪಾಯಿ ಉಳಿದಿದ್ದು ಆ ಶಾಲೆಗೆ ಅಂತ 200 ರೂಪಾಯಿ ಹೇಳ್ತಾನೆ. ಈ ಸರ್ ಹೇಳ್ತಾನೆ 200 ರೂಪಾಯಿ ಶಾಲೆಗೆ ಕೊಟ್ಟು ಪ್ರತಿಯೊಬ್ಬ ಹುಡುಗನಿಗೆ 1 ರೂಪಾಯಿ 100 ರೂಪಾಯಿ ಹಾಕಿ ಹೋಗ್ಬೇಕಂತ.
200 ಸರ್ 100 ಸಾಲಿ ರೂಪಾಯಿ ಜನ ಇತಿಹಾಸ ಊಟ ಆಗಬೇಕು ಏನ್ರಿ ಇಲ್ಲ ನಮ್ಮದು ನಾಳೆ ಸ್ಕೂಲ್ನಾಗ ಫಂಕ್ಷನ್ ಆಯ್ತು ಅಂತ ಅದಕ್ಕೆ 500 ರೂಪಾಯಿ ಎತ್ಕೊಂಡು ಅಂತಾರ ಮತ್ತೆ 500 ರೂಪಾಯಿ ಕೊಡ್ರಿ ಅಂತ ಇಟ್ಟಿಲ್ಲ 500 ರೂಪಾಯಿ ಇಟ್ಕೊಂಡು 100 ರೂಪಾಯಿ ತಾಯ್ಕೊಂಡು ಖುಷಿ 400 ಕೊಡ್ತಾರೆ ಇವತ್ತ 400 ರೂಪಾಯಿ ಆದಾಗ 100 ಇಟ್ಕೊಂಡು ಸರ್ ಕೈ 300 ಕೊಡ್ತಾನೆ ಸರ್ 100 ರೂಪಾಯಿ ಇಟ್ಕೊಂಡು ಹೆಣ್ಮಕ್ಳ ಕೈ 200 ರೂಪಾಯಿ ಕೊಡ್ತಾರೆ ಮನೆಯಿಂದ ಹೋಗೋದು 500 ರೂಪಾಯಿ ಸಾಯಿ ಕೊಟ್ಟು 200 ರೂಪಾಯಿ ನಡುವೆ ಹೆಂಗೆ ಆಗತ್ತವಲ್ಲ ಹಂಗೆ ಶಿಕ್ಷಣ ಹೆಂಗಾಗೈತಂತಂದ್ರೆ ಬಹಳಷ್ಟು ಡೊನೇಷನ್ ಯಾವ ಸ್ಕೂಲಿಗೆ ಅದ ಆ ಸ್ಕೂಲ್ ಚೋಳಗ ಅಲ್ಲೇ ನಮ್ಮ ಮಕ್ಕಳು ಹಾಕಬೇಕಂತ ನಮ್ದೆಲ್ಲ ಮೈಂಡ್ ವಾಶ್ ಆಗಿದೆ ಎಂಥ ಚೆನ್ನಾಗಿ ಕನ್ನಡ ಶಾಲೆ ಅದ ಒಬ್ಬರ ಕೈಯಲ್ಲಿ ಕನ್ನಡ ಶಾಲೆ ಯಾರಾದ್ರೂ ಕಳಿಸ್ತೀರಿ ಈ ಕನ್ನಡ ಶಾಲೆಗೆ ಏನದವ ಇಂಗ್ಲಿಷ್ ಮೀಡಿಯಂಗೂ ವ್ಯಾನ್ ಅಂತಂದ್ರೆ ವ್ಯಾನ್ಗೆ ಹೋದ್ರೆ ಗೌರವ ಮಕ್ಕ ಬಾಳ ಕೊಟ್ಟ ಗೌರವ ಇದೆ ಅಲ್ಲ ಗೌರ್ಮೆಂಟ್ ರೇಷನ್ ಬೇಕು ನಿಮ್ಗೆ ಗೌರ್ಮೆಂಟ್ ಫ್ರೀ ಅಡ್ಡಾಡಕ ಬಸ್ ಬೇಕು ನಿಮ್ಗೆ ಎಲ್ಲ ಗೌರ್ಮೆಂಟ್ ಸವಲತ್ತು ಬೇಕು ಮತ್ತೆ ಆ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ಯಾಕೆ ಬೇಡ ನಮ್ಮ ಗೆಳೆಯರು ಏನಾಗ್ಬಿಟ್ಟಂದ್ರೆ ರೊಕ್ಕ ಕೊಡ್ತೀವಿ ಅಂದ್ರೆ ಅದು ಇವ್ರಿಗಿಂತ ಹೆಚ್ಚಿತ್ತಂದ್ರೆ ಆ ಸ್ಕೂಲ್ ಚಲೋದನ್ನು ಭಾವ ಎಲ್ಲಿವರೆಗೆ ಶಿಕ್ಷಣ ನೈತಿಕ ಮೌಲ್ಯಗಳಿಲ್ಲ ಅಲ್ಲಿವರೆಗೆ ಶಿಕ್ಷಣ ಸುಧಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಇಂಗ್ಲಿಷ್ನಾಗ ಕಲಿಸಾಕತ್ತೀವಿ ಆ ಇಂಗ್ಲಿಷ್ ಬಿಟ್ರೆ ನೈತಿಕ ಮೌಲ್ಯಗಳು ಏನಿಲ್ಲ ಹಿಂದೂ ಪಾಠನೇ ಇರ್ತಿದ್ರು ಆ ನೈತಿಕ ಮುಖ್ಯವಾಗಿರ್ತಕ್ಕಂಥ ಮೌಲ್ಯಗಳಿಂದವರ ಮಕ್ಕಳಿಗೆ ಪರಿಚಯನೇ ನೈತಿಕ ಶಿಕ್ಷಣ ಹೊರಗಡೆ ಹಾಕಿರೋ ನಾವು ಓದಿದ್ದೇವೆ ಹೀಗಾಗಿ ಮಕ್ಕಳಲ್ಲಿ ಭೌತಿಕವಾಗಿರ್ತಕ್ಕಂಥ ವಿಕಾಸ ಆಗಲಿಕ್ಕೆ ಸಾಧ್ಯವಿಲ್ಲ ಹಿಂದಿನ ಕಾಲದೊಳಗ ಪ್ರಾಚೀನ ಕಾಲದೊಳಗ ಋಷಿಮುನಿಗಳ ಕಾಲದೊಳಗ ಎಲ್ಲರೂ ಗುರುಕುಲ ಅಂತ ತೆಗೆದು ಗುರುಗಳೇ ಪಾಠವನ್ನು ಹೇಳ್ತಾ ಇತ್ತು ರಾಜ ಮಹಾರಾಜರ ಮಕ್ಕಳು ಸಹಿತ ಆ ಗುರುಕುಲದೊಳಗೆ ಬಿಡ್ತಿತ್ತು ಎಲ್ಲ ವಿದ್ಯೆಗಳನ್ನೇ ಕರಡುಗಳನ್ನಾಗಿ ಮಾಡಿಬಿಡ್ತಿದ್ರಲ್ಲಿ 36 ವಿದ್ಯೆಗಳನ್ನ ಕಲಿಸುವಂತ ಗುರುಕುಲ ಮಾದರಿಯ ಶಿಕ್ಷಣ ಹಿಂದೆ ಇತ್ತು ಕುದುರೆ ಓಡಿಸೋದು ಮಲ್ಲ ಯುದ್ಧ ಗದಾ ಯುದ್ಧ ಬೆನ್ನು ಯುದ್ಧ ನೋಡಿ ವೇದ ಶಾಸ್ತ್ರ ಆಗಮ ಉಪನಿಷತ್ತು ಬದುಕಿಗೆ ಬದುಕಿನೊಳಗ ವಿದ್ಯೆ ಕಲಿತು ಹೊರಗೆ ಹೋದ್ರೆ ಹೇಗೆ ಬದುಕಬೇಕು ಈ ಪ್ರಪಂಚದಾಗ ಅನ್ನುವಂತ ವಿದ್ಯೆಯನ್ನ ಹಿಂದಿನ ಗುರುಕುಲದೊಳಗೆ ಸಿಗ್ತಿತ್ತು ಈಗ ಏನ್ ಸಿಗ್ತಾ ಇತ್ತು ಸರ್ಟಿಫಿಕೇಟ್ ಸಿಗತ್ತೆ ಇವತ್ತು ಸರ್ಟಿಫಿಕೇಟ್ ಬಹಳ ಬೆಲೆ ಅದ ಯಾರು 99 ಮಾಡ್ತಾರೆ ಅವ್ರಿಗೆ ಬಾಳ್ತು ಮನೆಯಾಗ ನೀವು ಪ್ರೆಷರ್ ಹಾಕಿ ಹಾಕ್ತೀವಿ ಮಕ್ಕಳಿಗೆ ಓದ್ ಪರ್ಸೆಂಟೇಜ್ ಮಾಡಿ ಮಕ್ಕಳಿಗೆ ಭಾರವಾಗಿರ್ತಕ್ಕಂಥದ್ದನ್ನ ತೆಗೆಯೊಳಗ ಹಾಕಿ ಮೈಂಡ್ ಹೆಂಗಾಗಿರ್ತಾವ ಅಂತಂದ್ರೆ ಓದಿ ನಿದ್ರೆನಾಗ ಸೈಕಲ್ ಪೆಂಡಿಂಗ್ ಮಾಡ್ತಿರ್ತಾವ ಓದಿಲ್ಲ ಬರೀಲಿಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಟೀಚರ್ ಹೊಡಿತಾರೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರೆ ಶಿಕ್ಷಣವನ್ನ ಕಲಿಯುವಂತದ್ದಾಗಿಲ್ಲ ನಾನು 99 ಮಾಡಿಲ್ಲ ನಮ್ಮ ಅಪ್ಪ ನಮ್ಮವ್ವ ಬೈತಾರೆ ಓಣ್ಯಾಗ ಗೌರವ ಇಲ್ಲ ಕಿಮ್ಮತ್ತಿಲ್ಲ ಹೀಗಾಗಿ ಅದಕ್ಕೆ ಒತ್ತು ಕೊಡಕತ್ತಿ ಹೊತ್ತು ಒಳಗೆ ಹೃದಯ ವಿಕಾಸ ಆಗ್ತಕ್ಕಂಥ ಸಮಾಜದೊಳಗೆ ಮೌಲ್ಯಗಳ ಅರಿವಂತ ಶಿಕ್ಷಣ ಇವತ್ತು ಬಹುಶಃ ನಮಗೆ ಸಿಗ್ತಾ ಇಲ್ಲ ಅನ್ನುತ್ತದೆ ಒಂದು ದೊಡ್ಡ ಕೊರತೆ ಒಂದು ದೊಡ್ಡ ಹಿಂದೆ ಋಷಿಮುನಿಗಳ ಕಾಲಕ್ಕೆ ಭಾರದ್ವಾಜ ಅಂತ ಒಬ್ಬ ಋಷಿ ಆಗಿನ ಕಾಲದೊಳಗೆ ಗುರುಕುಲ ಮಾಡಿತ್ತು ಆ ಗುರುಕುಲದೊಳಗೆ ಕುಂಭಕರ್ಣ ಸೈನ್ಸ್ ಓದಿದ್ದ ಇತಿಹಾಸ ಅಲ್ಲೇ ಓದ್ತಾ
ವಿದ್ಯಾಮಂದಿರ ಕಾಲೇಜಿಗೆ ಪ್ರೊಫೆಸರ್ ಆಗುವ ಯಾರು? ಕುಂಭಕರ್ಣ. ಯಾವಾಗ ಕುಂಭಕರ್ಣ ಪ್ರೊಫೆಸರ್ ಆಗ 6 ತಿಂಗಳ ಊಟ ಬಿಟ್ಟು 6 ತಿಂಗಳ ನೀರು ಬಿಟ್ಟು ಮೊಟ್ಟ ಮೊದಲು ವಿಮಾನ ಕಂಡ ಹೇಳಿದವ ಯಾರು ಈ ಜಗತ್ತಿನಾಗ ಅಂದ್ರೆ ಕುಂಭಕರ್ಣ. ಬಹಳ ಮಂದಿ ಅಂತೀವಿ ಕುಂಭಕರ್ಣ ಚೆನ್ನಾಗಿ ತಿಂತಾನ, ಕುಂಭಕರ್ಣ ಬಿದ್ದಂಗೆ ಬೀಳ್ತಾನ ಅಂತೀವಿ. ಕುಂಭಕರ್ಣ ಬಿದ್ದಿಲ್ಲ, 6 ತಿಂಗಳ ಊಟ ಬಿಟ್ಟು ಬಿದ್ದಿಲ್ಲವ. 6 ತಿಂಗಳ ಕುಂಭಕರ್ಣ ಅದ್ಭುತವಾಗಿರ್ತಕ್ಕಂಥದ್ದನ್ನು ಕಂಡು ಹೇಳಿದ. ಅದಕ್ಕೆ ನಮ್ಮ ಹೆಸರು ಏನಿತ್ತು ಹಿಂದಿನವರೆಲ್ಲ ಪುಷ್ಪಕ ವಿಮಾನ ಅಂತ ಹೇಳಿದ್ರು. ಸೈನ್ಸ್ ಟೀಚರ್ ಕುಂಭಕರ್ಣವೇ ದೊಡ್ಡ ವಿಜ್ಞಾನಿ ಸೈಂಟಿಸ್ಟ್. ಅಂತ ಕುಂಭಕರ್ಣ 6 ತಿಂಗಳ ಊಟ ನಿದ್ರೆ ಎಲ್ಲವನ್ನ ಬಿಟ್ಟು ಮೊಟ್ಟ ಮೊದಲು 3 ಕಣ್ಣು ಹಿಡಿದವ ಪುಷ್ಪಕ ವಿಮಾನ. ಆ ಪುಷ್ಪಕ ವಿಮಾನವನ್ನ ಕಂಡು ಹಿಡಿದು ಸಂತೋಷಕ್ಕಾಗಿ ತಮ್ಮ ಅಣ್ಣನಾಗಿರ್ತಕ್ಕಂಥ ರಾವಣಿಗೆ, ಲಂಕಾಧೀಶ ರಾವಣಿಗೆ ಕೊಟ್ಟ ಆ ಪುಷ್ಪ ವಿಮಾನ ತಗೊಂಡು ಕೈಲಾಸಕ್ಕೆ ಹೋಗ್ಬಿಟ್ಟಿದ್ದ ರಾವಣ ಅಂತ ಇತಿಹಾಸ. ಪ್ರಾಚೀನ ಕಾಲದ ಋಷಿ ಮುನಿಗಳು ಯಾರಿಗೆ ಯಾವ ವಿದ್ಯೆಯಲ್ಲಿ ಪರಿಣಿತರಾದ, ಯಾರಿಗೆ ಆಸಕ್ತಿ ಇದೆ, ಆ ವಿದ್ಯೆಯನ್ನ ಸಂಪೂರ್ಣವಾಗಿ ಧಾರೆಯನ್ನು ಎರಿತಾ ಇದ್ದು ಆಗಿನ ಕಾಲದ ಋಷಿ ಮುನಿಗಳು. ಇವು ಸ್ವಲ್ಪ ಪ್ರಯೋಗ ಮಾಡಬೇಕು. ಮಕ್ಕಳು ಯಾವುದೇ ಆಸಕ್ತಿ ಅನ್ನೋದನ್ನು ನೀವು ಕಂಡುಕೊಳ್ಳಬೇಕು. ಅವನಿಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಇಲ್ಲ ಅದನ್ನು ಓದಂತ ನೀವು ಒತ್ತಾಯ ಮಾಡಿದ್ರೆ, ಅವನಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ಓದಬೇಕಲ್ಲ ಅಭಿರುಚಿ ಇಲ್ಲಂದ್ರೆ ಅದನ್ನ ಮಾಡಿದ್ರೆ ಮುಂದೆ ಅವ ಉತ್ತೀರ್ಣ ಆಗುವುದಿಲ್ಲ, ಫೇಲ್ ಆಗ್ತಾನೆ. ಮನೆಯೊಳಗೆ ಸಣ್ಣದಿದ್ದಾಗ ಅವ ಪಾಕಿಸ್ತಾನ ಕೊಟ್ಟು ನೋಡಿ, ಬಹುಶಃ ಮನೆಯಾಗ ಟ್ರ್ಯಾಕ್ಟರ್ ರಿಪೇರ್ ಮಾಡಕತ್ತಿದ್ದ ಅಂದ್ರೆ ಇವು ಅಕ್ಕತ್ತನ ಮಾಡ್ತಾನ. ಯಾರ ನಾಡಿ ಮಾಡಕತ್ತಿತ್ತಾನ ಕೂಸು ಇವ ಡಾಕ್ಟರ್ ಆಗ್ತಾನ. ಏನ್ರಿ ಮತ್ತ ಗೌಡಿ ಸಾಮಾನು ತಗೊಂಡ್ರೆ ನಿಂತಿದ್ದ ಅಕ್ಕರ್ ಕೊಟ್ಟು ಕೈನ ಕಲಿಯೋದು ಮಣ್ಣು ಕೆಲಸು ಆಟ ಆಡಕತ್ತಿನ ಇವೊಬ್ಬ ದೊಡ್ಡ ವಿಜ್ಞಾನಿ ಆಗ್ತಾನ. ಹೀಗ ಮಕ್ಕಳಲ್ಲಿರ್ತಕ್ಕಂಥ ಕಲೆಯನ್ನ ಗುರುತಿಸಿ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರೆ ಮುಂದೆ ಭವಿಷ್ಯ ಯಾವುದಾದರೂ ಸರಿ ಯಾವುದೆಂದು
ಕಲಿಸಿಕೊಡ್ತಕ್ಕಂಥ ವಿದ್ಯೆ ಶಿಷ್ಯನಿಗೆ ನೈವೇದ್ಯವಾಗಬೇಕು. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿತ್ತು. ವಿದ್ಯೆ ಇತ್ತಂದ್ರೆ ಮುದ್ದು ಮಾಡಕ್ಕೆ ಬಹಳ ಚಂದ ಅನಿಸ್ತಲ್ಲ ಮನಸ್ಸು. ವಿದ್ಯೆ ಇಲ್ಲದವನ ಬಳಿಗೆ ಮುಖವು ಹಾಡೋಳ ಹದ್ದಿನಂತೆ ಪುಸ್ತಕ. ವಿದ್ಯೆ ಉಳ್ಳವನ ಮುಖದ ಒಂದು ಚೈತನ್ಯ ಇರ್ತೈತಿ. ಅವನಲ್ಲಿ ಬಹಳಷ್ಟು ಜ್ಞಾನ ತಿಳ್ಕೊಂಡಿರ್ತೈತಿ. ಅದಕ್ಕಾಗಿ ನಮ್ಮ ಕರ್ನಾಟಕದೊಳಗ ಅನೇಕ ಮಠಾಧೀಶರು ಪ್ರತಿಯೊಬ್ಬರು ಕೂಡ ತ್ರಿವಿಧ ದಾಸೋಹವನ್ನಿಟ್ಟು ಅಕ್ಷರ ಕ್ರಾಂತಿ, ಅನ್ನ ದಾಸೋಹ, ವಸ್ತ್ರ ದಾಸೋಹನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಗೊತ್ತಿಲ್ಲ. ಯಾವ ಸರ್ಕಾರ ಮಾಡದೇ ಇರತಕ್ಕಂಥ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಶಿಕ್ಷಣವನ್ನು ಕೊಟ್ಟವರು ಯಾರು ಅಂತಂದ್ರೆ ಸಿದ್ಧಗಂಗಾ ಮಠದ ಶಿವಕುಮಾರ ಅಪ್ಪು. ನೆನೆಸಲಿಕ್ಕೆ ಜೋಳಿಗೆ ಹಿಡ್ಕೊಂಡು ಊರಿಗೆ ಹೋಗಿ ಅವರು ಹಾಕಿದ ಜೋಳಿಗೆಯ ಭತ್ತವನ್ನು ತಂದು ಆ ಭತ್ತವನ್ನು ತೆಗೆದು ಅಕ್ಕಿ ಮಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅನ್ನವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ವಸ್ತ್ರವನ್ನು ಕೊಟ್ಟು ಇವತ್ತು ಸಾವಿರ ಮಂದಿ ಸಿದ್ಧಗಂಗಾ ಮಠಗಳ ಕಲಿತು ದೊಡ್ಡ ಉದ್ಯೋಗ ಅದಾನಲ್ಲ. ಇದು ದೊಡ್ಡ ಕೊಡುಗೆ. ಮುರುಘಾಮಠದ ಮುತ್ತುಂಜಿಯಪ್ಪರು ಆಗಿನ ಕಾಲದಾಗ ಬಡ ಮಕ್ಕಳಿಗೆ ಹಾಸ್ಟೆಲ್ ಇದ್ದು ಅನ್ನ ವಿದ್ಯೆಯನ್ನು ಕೊಟ್ಟರು. ಹುಬ್ಬಳ್ಳಿಯ 3,000 ಮಠ, ಗದಗಿನ ತೋಟದಾಗ ಮಠ ಇವೆಲ್ಲ ಶಿಕ್ಷಣಕ್ಕಾಗಿ ಹೊರದೊಡ್ಡ ಕ್ರಾಂತಿಯನ್ನು ಮಾಡಿತ್ತು. ನಿಮ್ಗೊಂದು ಹೇಳ್ತೀನಿ, ಬಿಜಾಪುರ ಜಿಲ್ಲೆ ಒಳಗ ಇಲ್ಲಿ ಬಂಧನಾಳ ಅಂತ ತಿಳ್ಕೊಂಡದ ಬಹಳ ಮಂದಿ ಹೆಸರು ಕೇಳಿದ್ವಿ. ಬಂಗಾಳ ವಿರಕ್ತ ಮಠದ ಸಂಗಮೇಶ್ವರ ಶಿವಯೋಗಿಗಳು ಅಂತ ಆಗಿರುವುದು. ಬಹುಶಃ ಊರು
ನದಿಗಳ ಹರಿಯಲು ಕೂಡ ಕುಡಿಲಿಕ್ಕೆ ನೀರಿಲ್ಲ. ಭೀಕರವಾಗಿರ್ತಕ್ಕಂಥ ಬರಗಾಲವನ್ನ ಜಗತ್ತಿನಾಗ ಎದುರಿಸಿದ ಯಾವ ಜಿಲ್ಲೆ ಇಲ್ಲ, ಅದು ಬಿಜಾಪುರ ಜಿಲ್ಲೆ. ಆ ಜಿಲ್ಲೆ ಒಳಗೆ ಹುಟ್ಟಿದ ಒಬ್ಬ ಪುಣ್ಯಾತ್ಮ 7ನೇ ಮುಗಿತಂದ್ರೆ ಮುಂದೆ ಹೈಸ್ಕೂಲ್ ಎಲ್ಲಿ ಕಳಿಸ್ಬೇಕಂದ್ರೆ ಧಾರವಾಡ ಯೂನಿವರ್ಸಿಟಿ ಬಿಟ್ರೆ ಎಲ್ಲೆಲ್ಲಿ ಹೈಸ್ಕೂಲ್ ಇದ್ದಿದ್ದಿಲ್ಲ ಆಗಿನ ಕಾಲದೊಳಗೆ. ದುಡ್ಡು ಉಳ್ಳವರು, ದೊಡ್ಡ ಶ್ರೀಮಂತರು ಮಾತ್ರ ತಮ್ಮ ಮಕ್ಕಳನ್ನ ದೂರದ ಧಾರವಾಡಕ್ಕೆ ಹೋಗಿ ಕಳಿಸಬೇಕಾಗಿತ್ತು. ಇವತ್ತು SSLC, PUC, ಡಿಗ್ರಿ ಮಾಡಿದ್ರೆ ನಮ್ಮ ಕಾಲದಾಗ ಒಬ್ಬರೋ ಇಬ್ಬರೋ ಇರ್ತಿದ್ರಲ್ಲ. ಯಾಕ ಅಷ್ಟು ದುಬಾರಿ ಹೋಗಿ ಕಳ್ಸಕ್ಕಾಗ್ತಿದ್ದಿಲ್ಲ, ಬಸ್ಸಿನ ವ್ಯವಸ್ಥೆ ಇದ್ದಿಲ್ಲ, ನಮಗೆ ಮುಂದಿನ ಆಗ್ತಿಲ್ಲ. ದುಡಿಯೋದು ಸುಮ್ಮ ಹೊಡಿಯೋದು ಆರಾಮ್ ಇರೋದು ಗೊತ್ತಿತ್ತು. ಶಿಕ್ಷಣ ಕಳಿಸ್ಬೇಕು, ಅಲ್ಲಿ ಹೋಗಬೇಕು, ನೋಡಿ ಬರಬೇಕು, ಅಲ್ಲಿ ಯಾರು ಗುರ್ತಿದ್ದಿಲ್ಲ. ಹೀಗಾಗಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ತಿದ್ದಿಲ್ಲ ನಮ್ಮ ಮಂದಿ. ಎಲ್ಲರೂ ಹೆಬ್ಬೆಟ್ಟ ಶಿಕ್ಷಣಕ್ಕೆ ಯಾರೋ ಒಬ್ರು ಎತ್ತರ ಕಲಿಸುವಲ್ಲಿ ಏನಾಗಲಿ ನಮ್ಮ ತಮ್ಮನ ನಮ್ಮ ಮಗನ ಓದಿಸ್ಬೇಕನ್ನೋರು ಜಿಲ್ಲೆಗಳು 4 ಬೇಡ 5 ಮಂದಿ ಸಿಕ್ತಿದ್ರು. ರಗಡ ಶ್ರೀಮಂತರಿದ್ರು ಕೂಡ ಅಲ್ಲಿ ಹೋಗಿ ಕೆಲಸ ಯಾರು ಹಾಕಿದ್ದಿಲ್ಲ. ಅದು ತಿಳ್ಕೊಂಡು ವಂದನಾಳ ಸ್ನೇಹಿತರು ಅವಾಗ ಒಂದು ಸಂಕಲ್ಪ ಮಾಡಿದರು, ಎಲ್ಲಿವರೆಗೆ ನಾವು ಜೀವಂತವಾಗಿರ್ತೀನಿ ಅಲ್ಲಿವರೆಗೆ ಹಳ್ಳಿಯ ಕೊನೆಯ ಮೂಲೆ ಇರ್ತಕ್ಕಂಥ ಹಳ್ಳಿಯ ಮನೆಗೂ ಕೂಡ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕಂತ ಈಗೊಂದು ಸಂಕಲ್ಪ ಮಾಡಿದ್ರು. ಬಂಗಾಳ ಸಂಗಮ ಸೃಷ್ಟಿಗಳು ಕಟ್ಟ ಕಡೆ ಹಳ್ಳಿ ಕೊನೆಯ ಮನೆ, ಆ ಮನೆಯವರು ಕೂಡ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕಂತ ತಿಳ್ಕೊಂಡು ಆಗಿನ ಕಾಲದಾಗ ಧಾರವಾಡಕ್ಕೆ ಹೋಗಿ ಯೂನಿವರ್ಸಿಟಿಯಿಂದ 8th, 9th, 10th ಮೂರನ್ನ ಮಟ್ಟ ಮೊದಲು ತಂದು ಬಿಜಾಪುರ ಸ್ಥಾಪನೆ ಮಾಡಿ ಹಳ್ಳಿಗೆ ಹೋಗಿ ಜ್ವಾಳ ತಂದು ಆ ಜ್ವಾಳ ತಂದು ಬೀಸಿ ಹುಳಿ ಸಂಖ್ಯೆ ಮಾಡಿ ನುಚ್ಚು ಮಾಡಿ ಮಕ್ಕಳಿಗೆ ಇಟ್ಕೊಂಡು ಕಲಿಸಿ ಇವತ್ತು ಬಹಳ ದೊಡ್ಡ ಶಿಕ್ಷಣ ಕ್ರಾಂತಿ ಯಾರು ಮಾಡ್ಯಾರಲ್ಲ ಅದು ಅಂತ ಸಂಗಮ ಶ್ರೀಗಳು ಸಂಸ್ಥೆ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದ್ರೆ ಅದಕ್ಕೆ BLD ಸಂಸ್ಥೆ ಅಂತ ನಾವು ಕರಿತೀವಿ. ಬಾಗಲಕೋಟೆ ಒಳಗೆ ಬೀಳೂರ ಗುರುಬಸವ ಸ್ವಾಮಿ ಬರ್ತಿದ್ವಿ. ಜತ್ತ ತಾಲೂಕು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕು. ಆಗಿನ ಕಾಲದೊಳಗೆ 7 ಮಂದಿ ವಿದ್ಯಾರ್ಥಿಗಳು ಇಟ್ಕೊಂಡು ಹಾಸ್ಟೆಲ್ ಮಾಡಿ ಪ್ರತಿಯೊಂದು ಮನೆಗೆ ಅವರೇ ಹೋಗಿ ತಂಗಿ ಬಿಚ್ಚಾಕೊಂಡು ಅದರ ರೊಟ್ಟಿನ ತಂದು ಮಕ್ಕಳಿಗೆ ಉಣಿಸಿ ತಿನ್ನಿಸಿ ಆಗಿನ 7 ವಿದ್ಯಾರ್ಥಿಗಳು ಸಾಯ ಪ್ರಾರಂಭ ಆಗಿದ್ದು. ಟಿಕ್ಕಿ ಮಠದಾಗ ಟಿಕ್ಕಿ ಮಠ ಅಂತ ಇದೆ, ಟಿಕ್ಕಿ ಮಠ ಅಂತೀವಿ. ಅಲ್ಲಿ ಶಿಕ್ಷಣ ಶುರುವಾಗಿದ್ದು ಮುಂದೆ ಬೆಳೆದ 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 ಇವತ್ತು ಹೆಮ್ಮರವಾಗಿದೆ ಅಂತ ತಿಳ್ಕೊಂಡಿದ್ರೆ ಅದೇ ಬಸವೇಶ್ವರ ವಿದ್ಯಾವಂತ ಸಂಘ ಒಂದು ಹೆಮ್ಮರವಾಗಿ ನಿಂತದ. ಯಾರ ಕೊಡುಗೆ ಅಂದ್ರೆ ಬೀಳೂರು ಗುರುಬಸವ ಸ್ವಾಮಿಗಳ ಕೊಡುಗೆ. ಎಂತಿದ್ದ ಪುಣ್ಯಾತ್ಮ ಶಿಕ್ಷಣ ಕಲಿಬೇಕು. ನಮ್ಮ ಮಕ್ಕಳು ವಿದ್ಯಾವಂತರಾಗಬಾರದು, ವಿದ್ಯಾವಂತರಾಗಬೇಕು, ಸಂಸ್ಕಾರವಂತರಾಗಬೇಕು ಅಂತ ತಿಳ್ಕೊಂಡು ಹೊರಗೆ ಇರೋದು ಜೋಗಿ ಹಿಡ್ಕೊಂಡು ಮನೆಗೆ ಹೋಗಿ ಅವರು ಕೊಟ್ಟು ಭಿಕ್ಷಾ ಹಾಕೊಂಡು ಶಿಕ್ಷಣದ ಕ್ರಾಂತಿಯನ್ನು ಮುಗಿಸಿ. ಯಾಕ ನಮ್ಮ ಮಕ್ಕಳು ಕಲಿಯುವ ಹೋದ್ರೆ ಇಲ್ಲಿ ಕೂಲಿ ಮಾಡೋರು ಯಾರೇ ಸಾಯಿ ಕಲ್ತರೆ ಏನ್ ಮಾಡೋದಿಲ್ಲ ಯಾರನ್ನು ಕಾಯಕ. ಯಾಕಂದ್ರೆ 100 ಕೂಲಿ ಅದಾವ ಮಾಡೋರಿಲ್ಲ. ಶಿಕ್ಷಣ ಮಾಡೋದೇನು ಕಾಯಕ. ಶಿಕ್ಷಣದ ಅದರ ಮಹತ್ವವನ್ನು ಹೇಳಿ ಪ್ರತಿಯೊಂದು
ಎಷ್ಟೋ ಮಂದಿ ಕುರುಡರು, ಅನಾಥರು, ದೀನರಹಿತರು ತಮ್ಮ ಮೇಲೆ ತಮ್ಮ ಕಾಲಿಗೆ ತಾವು ನಿಲ್ಲದಿರ್ತಕ್ಕಂಥ ಪರಿಸ್ಥಿತಿ ಒಳಗ ಅದನ್ನು ನೋಡಿ ಮನೆಗೆ ಯಾರ ಹಮ್ಮಿಯಲ್ಲಿರುವರು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕಂತ ತಿಳ್ಕೊಂಡು ಕುರುಡರನ್ನ ನೋಡಿ ಕನಿಕರಪಟ್ಟು ಪಂಚಾಕ್ಷರಿ ಗವಾಯಿಗಳನ್ನ ಭಿಕ್ಷೆ ರೂಪದೊಳಗೆ ದಾನವನ್ನು ತೊಳೆದುಕೊಂಡು ಬಂದು ಶಿವಮಂದಿರದಾಗ ತಮ್ಮ ರಕ್ತದಿಂದ ಆ ಪಂಚಾಕ್ಷರಿ ವಿಧಿಯನ್ನು ಅವರಿಗೆ ಸಂಗೀತ ಸಾಹಿತ್ಯ ಇವತ್ತು ಬಹುಶಃ ಕುಂದ್ರು ದೀನು ದರಿದ್ರ ಅನಾಥರು ಮತ್ತೊಬ್ರು ಎತ್ತಿ ಕೊಟ್ಟಾಗ ತಿನ್ಬೇಕಾಗ ಯಾರು ಎತ್ತಿ ಕೊಡುದು ಬೇಡ, ನನ್ನ ಅಣ್ಣ ನಾನೇ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಸ್ವಾವಲಂಬನ ಜೀವನವನ್ನು ತುಂಬಿದ ಪುಣ್ಯಾತ್ಮೆಯರು ಹಣದ ಕುಮಾರೇಶ. ಅದಕ್ಕೆ ಪಂಚಾಕ್ಷರಿ ಗವಾಯಿಗಳಿಗೆ ಹೇಳಿದ್ರು, ನೋಡಪ್ಪ ಲಗ್ನ ಆಗಬೇಕಂತೀಯಲ್ಲ, ಲಗ್ನ ಆಗಕ್ಕೆ ನಮ್ಗೆ ಗೊತ್ತಿಲ್ಲ, ನೀವು ಒಬ್ಬ ಇಬ್ಬರು ಮಕ್ಕಳಿಗೆ ತಂದೆಯಾಯ್ತು, ಅನಾಥ ಸಾವಿರಾರು ಮಕ್ಕಳಿಗೆ ತಂದೆಯಾಯ್ತು, ಪಂಚಾಕ್ಷರಿ ಅಂತ ಕೇಳಿದ ಒಂದು ಸಂದರ್ಭದಲ್ಲಿ ಅಪ್ಪ ಮದುವೆ ಆಗುತ್ತಾನೆ ಅಂತ ತಿಳ್ಕೊಂಡು ಹಣದ ಕುಮಾರಸ್ವಾಮಿ ಪಂಚಾಕ್ಷರಿ ಗವಾಯಿಗಳು ಬಂದು ಸಮಾಜದ ದುಡ್ಡಿನಿಂದ ನಿನ್ನ ಸಂಗೀತ ರಚಿಸಪ್ಪ, ಸಮಾಜದ ಋಣ ನಿನ್ನ ಮೇಲೆ ಭಾಳ, ಅದಕ್ಕೆ ಆ ಸಮಾಜಕ್ಕೆ ನಿನ್ನಿಂದ ಏನಾದರೂ ಕೊಡುಗೆ ಆಗ್ತದೆ ಅಂತ ನಾ ಭಾಳ ನಿರೀಕ್ಷೆ ಇರ್ತೀನಿ. ಅದಕ್ಕಾಗಿ ನೀನು ಒಬ್ಬ ಇಬ್ಬರು ತಂದೆ ಆಗಬೇಡ, ಸಾವಿರ ಅನಾಥರ ದೀನ ದಲಿತರ ಬಡವರ ಎಲ್ಲ ನೊಂದವರ ಬೆಂದವರಿಗೆ ಕಣ್ಣೀರು ಬರ್ತಕ್ಕಂಥ ತಂದೆ ಆಗಬೇಕಂತ ಆಶಿಸಿಕೊಂಡು ತಂದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಕಟ್ಟಿದ್ರು. ಆ ವೀರೇಶ್ವರ ಪುಣ್ಯಾಶ್ರಮದೊಳಗ ಪುಟ್ಟರಾಜ ಗವಾಯಿಗಳು ಹೊರದು ಸಾವಿರ ಇಂದಿಗೂ ಕೂಡ ವಿದ್ಯೆಯನ್ನು ಕೊಟ್ಟ ಪುಣ್ಯಾತ್ಮ, ಕಣ್ಣು ಕೊಟ್ಟ ಪುಣ್ಯಾತ್ಮ, ಕಣ್ಣಿದ್ದಿರ ಹುಟ್ಟ ಕೊಡೋ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜಗಳು. ಆಗ ಸಾವಿರ ಭಾಷೆಗಳಲ್ಲಿ ಸಂಸ್ಕೃತ, ತೆಲುಗು, ಕನ್ನಡ, ಪುರಾಣವನ್ನು ಬರೆದಕ್ಕಂಥ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಕವಿ ಪುಟ್ಟರಾಜ ಗವಾಯಿಗಳು ಸಲ್ತದೆ. ಆನಗಲ್ಲ ಗುರುಕುಮಾರ ವಂದನೆ, ಪರ ಸಮಾಜ ಪುರುಷರೇ, ಲೋಕದ ಹಿತರಕ್ಷಕರೇ, ಶಿವಯೋಗ ಮಂದಿರದರೇ, ಬರವ ಜ್ಯೋತಿಗೆ ವಂದನೆ, 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 ವಂದನೆ.
ಇವತ್ತ ಕಾವಿಗೆ ಬೆಲೆ ತಂದು ಕೊಟ್ಟವರು ಯಾರಂದ್ರೆ ಹಣದ ಕುಮಾರಶ್ರೀ. ಸಂಗೀತ ಸಾಹಿತ್ಯ ಜೀವಂತವಾಗಿ ಉಳಿಬೇಕಂದ್ರೆ ಅದು ಹಣದ ಕುಮಾರಶ್ರೀ ಕೊಡುಗೆ. ಮಾತನಾಡುವ ದೇವರನ್ನೇ ಸೃಷ್ಟಿ ಮಾಡುವುದ ನಾವು ಮುಳುತ್ತೆ ಮುಗಿಸಿ 4ನೇ ಹೋಗಿ ಶೋಧಿಸಿದ 60 ಮಂದಿ ನಾವು ಸಾಧಕರು. 60 ಮಂದಿ ಸಾಧಕರು ಹಣದ ಕುಮಾರ ಶಿವಯೋಗಿಗಳ ಪವಿತ್ರವಾಗಿರ್ತಕ್ಕಂಥ ಶಿವಮಂದಿರದಾಗ ಅಭ್ಯಾಸ ಮಾಡಿ ಕಲ್ತಾವ್ರು. ಅದರೊಳಗೆ ಪ್ರಮುಖರಂದ್ರೆ ಬಹಳಷ್ಟು ಮಂದಿ ಯಾಕಂದ್ರೆ ನಮ್ಮ ಬ್ಯಾಚಿನ ಯಾಕಂದ್ರೆ ಈಗಿದ್ದ ದೇಶಗಳು ಒಳ್ಳೆ ಪುರಾಣ ಪೋಷಕರಾಗಿರ್ತಕ್ಕಂಥ ಬಾಲ್ಯ ವಸ್ತು ಲಿಂಗಾಯೇಶ್ವರ ಸ್ವಾಮಿಗಳು ಅವೆಲ್ಲ ಜೊತೆಗಿದ್ದವರು ಅನ್ನೋದು ಅವ್ರು ಹೇಳಿ ಇವತ್ತು ಏನಾದ್ರು ಇಷ್ಟು ನಾವು ಮಾತಾಡಕತ್ತೀವಿ ಅಂದ್ರೆ ಇದಕ್ಕೆ ಶಕ್ತಿ ಅಂದ್ರೆ ನಮ್ಮಪ್ಪ ಹಣದ ಕುಮಾರೇಶ್ವರ ಶಕ್ತಿ. ಈಗ ಹೇಳ್ತಿದ್ರೆ ಸಂಕಲ್ಪ ಫಲ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕೈ ಆಗುವುದಿಲ್ಲ ಅಂತ ಕುಂತು ಯಾವುದು ಆಗುವುದಿಲ್ಲ ಮಾಡೇ ತೀರ್ಬೇಕನ್ನೋ ಸಂಕಲ್ಪ ಮನಸ್ಸಿನಾಗ ಹುಟ್ಟಬೇಕು. ಇನ್ನು ಒಂದು ಜೀವಂತವಾಗಿ ಉದಾಹರಣೆ ಹೇಳ್ತೀನಿ. ಇದಕ್ಕಾಗಿ ಆಗಿರ್ತೀನಿ ತಮಿಳುನಾಡಿನ ಅಂಬಿಕಾ ಅಂತ ತಿಳ್ಕೊಂಡು ಒಬ್ಬ ಗೃಹಿಣಿ ಮದುವೆಯಾಗಿ 2 ಮಕ್ಕಳಾಗ್ಯಾವ. ಮದುವೆಯಾಗಿ 2 ಮಕ್ಕಳಾಗ್ಯಾವ. ನಿಮಗೆ 2 ಮಕ್ಕಳು ಹೊಡೆದಾಗ 2 ಮಕ್ಕಳು ಸಣ್ಣದಾವ. ಒಳ್ಳೆ ಜೀವನದೊಳಗೆ ತಿರುವು ಬಂತು. ಘಟನೆ ಆಯ್ತು. ಏನು ಆಗಸ್ಟ್ 15 ಬರ್ತೈತಿ. ಆಗಸ್ಟ್ 15 ದಿವಸ ಅಕ್ಕಿ ಗಂಡ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ ಅವಾಗ ಹೇಳಿದಂತ ನಾಳೆ ಪರೇಡ್ ನಡೀತೀವಿ ಮಕ್ಕಳ ಜೊತೆ ನೀವು ಅಂತ ಕೇಳ್ಕೊಂಡು ಆ ಪೊಲೀಸ್ ಪರೇಡ್ ನೋಡಾಕ ಕರ್ಕೊಂಡು ಬಂದಿದ್ದ. ಹೆಣ್ಣು ಮಕ್ಕಳು ಅವರೇ ಕುಂತಿರ್ತಾರ. ಮೈದಾನದೊಳಗ ಪೊಲೀಸ್ ಪರೇಡ್ ನಡೀತೈತಿ. ಇದೇ ಗಂಡ ಬಂದು ಶರೀರ ಹೊಡೆದ. ಶರೀರ ಹೊಡೆದು ನೋಡಿ ಇಲ್ಲಿ ಗಾಬರಿ ಆಯ್ತು. ಎಂದು ನೋಡ್ಬೇಕಾಗಿ ಪರೇಡಕ್ಕೆ ಹೋಗಿಲ್ಲ. ಅಲ್ಲ ಮ್ಯಾಗ ನಿಂತಾವ ಕಾಕಿ ಹಾಕೊಂಡ ತಳ ಶರೀರ ಕಾಕಿ ಹಾಕೊಂಡ. ಆಗ ಮ್ಯಾಗ ನಿಂತವನಿಗೆ ಇವ ಯಾಕೆ ಶರೀರ ಹೊಡೆದ ನಮಸ್ಕಾರ ಯಾಕೆ ಮಾಡಿದ ಚಿಂತೆ ಆಗಿ ಶುರುವಾಯಿತು. ಯಾರಿಗೆ ಅಂಬಿಕಾ ಈ ಸೀದಾ ಮನೆಗೆ ಹೋಗಿ ಬರುತ್ತ ಗಂಡ ರುಚಿ ಮುಗಿಸ್ಕೊಂಡು ಬಂದೊಳಗೆ ಸೀದಾ ಏನೇ ಮಾಡ್ತಾರೆ ಹೇಳಿ. ಅಲ್ಲ ನೀವು ಒಬ್ಬರು ಪೊಲೀಸರು ಮ್ಯಾಗ ನಿಂತವರು ಪೊಲೀಸ ಮತ್ತೆ ನೀವ್ಯಾವ್ರಿಗೆ ಶರೀರ ಹೊಡೆದ್ರಿ ಅಂತ ಕೇಳಿದ್ರಿ. ನೋಡೋ ಮ್ಯಾಗಿನ ಹೈಯರ್ ಆಫೀಸರ್ SP ಅವರು ಮ್ಯಾಗಿನ ಆಫೀಸರ್ಗೆ ನಾವು ಶರೀರ ಹೊಡಿಲೇಬೇಕು. ಇದು ನಿಯಮ, ಗೌರವ ಕೊಡಬೇಕು ನಿಯಮ. ಇಷ್ಟು ಅಂದಿದ್ದೇ ತರ ಆಕೆ ಮನುಷ್ಯನಾಗಿ ನಿಂತಂತ ನಾನು ಯಾಕೆ SP ಆಗಬಾರದು ನೋಡಿ. ನಾನು ಯಾಕೆ SP ಆಗಬಾರದು ಗಂಡ ಕೇಳಿದ್ರು. ಅಲ್ರಿ SP ಆಗಕ್ಕೆ ನನಗೂ ಗೊತ್ತೈತಿ ನನಗೆ ಕೇಳೈತಿ ಗೊತ್ತೈತಲ್ಲ. ಆಗ SP ಆಗಬೇಕಂತಿ ಮತ್ತೆ ಮೊದಲಿಂದ SSLC ಆಗಿರಲ್ಲ ಅಂದಿವ. ಆಕೆ ಒಳಗೆ ಓದಿದ್ರೆ SSLC ಮಾಡಿದ್ರು ಆಗಿಲ್ಲ. ಮರಿ ಮಾಡ್ಕೊಂಡು ಹಾಡ್ಬಿಟ್ಟೆ ನಾವೇ. ಅವಾಗ SSLC ಆಗಿಲ್ಲ. ಮತ್ತೆ ನೀ ಹೆಂಗಾಕಿ ಹಾಗಾದ್ರೆ ನಾ SSLC ಕಟ್ಟಿ ಪಾಸ್ ಮಾಡ್ಕೊಡ್ತೀನಿ. ಗಂಡ ಪ್ರೋತ್ಸಾಹ ಕೊಟ್ಟ. ಬಹುಶಃ ನಾವು ಮಾಡಿಲ್ಲ ಕಲ್ತು ಏನ್ ಮಾಡಕ್ಕಿದೆಯ ಮಕ್ಕಳದಾವು ಮನ್ಯಾಗ ನೋಡ್ಕೊಂಡಿರು. ನಾ ದುಡಿದುಕೊಂಡು ಹಾಕ್ತಿಲ್ಲ. ನೀವೇ ಕಲ್ತು ದೊಡ್ಡ ನೌಕರಿ ಮಾಡಿ ಸಾಯವಾಗ ಅಂತ ತಿಳ್ಕೊಂಡು ಹಂಗಿತ್ತಂದ್ರೆ ಆಕೆ ಸಾಧನೆ ಮಾಡ್ತಿದ್ದಿಲ್ಲ. ಗಂಡಂದ ಈಗ ಮನಸ್ಸಿನ ಕಲಿಬೇಕಂತ ಬಂದೈತಂದ್ರೆ ಈಗ ಪ್ರೋತ್ಸಾಹ ಕೊಡುವಂತ ತಿಳ್ಕೊಂಡು ಆಯ್ತು ನೀವು ಕಲಿಯೋದ. SSLC ಪಾಸ್ ಮಾಡಿದ್ರೆ ಮುಂದೆ PUC ಹಚ್ಚು 2 ವರ್ಷ ಪಾಸ್ ಮಾಡಿದ್ರು. ಡಿಗ್ರಿ ಮಾಡಿದ್ರು. ನೋಡಿ ಎಂತ ಸಾಧನೆ. ಅಲ್ಲ 2 ಮಕ್ಕಳ ಹಡೆದಾಗ ಮನೆಯೊಳಗೆ ಆರಾಮಾಗಿ ಮಕ್ಕಳು ನೋಡ್ಕೊಂಡು ಇರೋದು ಬಿಟ್ಟು ನಾನು ಒಂದು ಪ್ರತಿಷ್ಠಿತ ವ್ಯಕ್ತಿ ಆಗಬೇಕು, ನಾನು ಎಲ್ಲರಿಂದ ಸೇರಿ ಹೊಡಿಸ್ಕೊಳ್ಬೇಕಂತ ತಿಳ್ಕೊಂಡು ಮನುಷ್ಯನ
ಎರಡು ಮಕ್ಕಳು ದೊಡ್ಡ ಸಾಧನೆ ಮಾಡಬೇಕಂತ ಹೇಳ್ತೀರಿ. ಆಕೆ ಮಕ್ಕಳ ಆದ್ರೂ ಕೂಡ ನಾ ಕಲಿಬೇಕಂತ ತಿಳ್ಕೊಂಡು ಡಿಗ್ರಿ ಮುಗಿಸಿ ಗಂಡ ಹೇಳೋದು ನಾ ಡಿಗ್ರಿ ಮುಗಿದಿ ರಿಸಲ್ಟ್ ಚಲೋ ಬಂದಿರ ಮದ್ರಾಸಕ್ಕೆ ಹೋಗಿ UPS ಮಾಡ್ತೀನಿ, ಎಕ್ಸಾಮ್ ಕೊಡ್ತೀನಿ, ಕೋಚಿಂಗ್ ಸೆಂಟರ್ ಸೇರ್ತೀನಿ, ನನಗೊಂದು ಹೆಲ್ಪ್ ಮಾಡಿ. ಯಾರು ಅಂತ ಇಷ್ಟವಾಗತ್ತಿ ಅಂದ್ರೆ ನಾನು ನಿನ್ನ ಹಾಕಿದ ಹೋಗಿ ಕೋಚಿಂಗ್ ಮಾಡಂತ ಮದ್ರಾಸಕ್ಕೆ ಹೋಗ್ಬಿಟ್ಟು ನಾನು ತಮಿಳ್ನಾಡಿಂದ ಮದ್ರಾಸಕ್ಕೆ ಹೋಗು ಕೋಚಿಂಗ್ ಸೆಂಟರ್ ಆಗಿದ್ದು ಓದಿರು ಮೊದಲನೇ ವರ್ಷ ಪೇಪರ್ಗಳು ಫೇಲ್ ಆಯ್ತು. ಗಂಡ ಬಂದ ಏನಿಲ್ಲ ಏನಿಲ್ಲ ಇನ್ನೊಂದು ಚಾನ್ಸ್ ಕೊಡ್ರಿ ಮತ್ತೊಂದು ಕಟ್ಟಿದ್ರು ಮತ್ತೆ 2 ವರ್ಷ ಫೇಲ್. 3ನೇ ವರ್ಷ ಫೇಲ್. ಗಂಡನ ಇನ್ನೇನು ಸಾಕು ಮಕ್ಕಳು ನೋಡ್ಕೊಂಡಿರು ಇದು ಬ್ಯಾಡ ಭಾಗ್ಯ ಅಂತ ಕೊನೆಯ ಚಾನ್ಸ್ ಇದನ್ನ ಕೊನೆಯ ಚಾನ್ಸ್ ಕೊಡೋದು. 3 ಸಲ ಫೇಲ್ ಆಗಿ ಮದ್ರಾಸ್ ಎಕ್ಸಾಮ್ ಬಂತು. ಇದೊಂದು ಚಾನ್ಸ್ ಕೊಟ್ಟು ನೋಡಿ ಇದೊಂದು ಚಾನ್ಸ್ ಕೊಟ್ಟು ಅಂತ ಬೇಡ್ಕೊಂಡ್ರೆ ಗಂಡಂದ ಆಯ್ತು ಒಂದು ಕೊನೆಯ ಚಾನ್ಸ್. ಇದು ಆಯ್ತು ಫೇಲ್ ಆದ್ರೇನು ಪಾಸ್ ಆದ್ರೇನು ಸೀದಾ ಮನೆಗೆ ಬರ್ತೀನಿ ನನಗೆ ಇದೊಂದು ಕೊನೆಯ ಚಾನ್ಸ್. 4ನೇ ಚಾನ್ಸ್ ಇದೆ ಕುತ್ಕೊಂಡು ಅಭ್ಯಾಸ ಮಾಡಿದ್ರು. ನಾ 3 ಚಾನ್ಸ್ ಫೇಲ್ ಆಗಿ ಸಮಾಜದೊಳಗ ಮಕ್ಕಳು ಬಿಟ್ಟು ಬಂದಾರಂತ ನೀವು ಎಲ್ಲರೂ ನಾಗುತ್ತಾರೆ. ಅದಕ್ಕೆ ನಾನು ಏನಾದ್ರು ಮಾಡಿ ಇದನ್ನು ಫಸ್ಟ್ ಕ್ಲಾಸ್ ರಿಸಲ್ಟ್ ತೆಗಿಬೇಕಂತ ತಿಳ್ಕೊಂಡು ಹಗಲು ಹೇಳು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿ ಫಸ್ಟ್ ಕ್ಲಾಸ್ 99% ರಿಸಲ್ಟ್ ಮಾಡಿದೆ. ಈ ರಾಜ್ಯಕ್ಕೆ ಪ್ರಥಮ ಮಹಿಳೆ ಫಸ್ಟ್ ಬಂದರು. ಯಾವಾಗ ಫಸ್ಟ್ ಬಂದು ಇಡೀ ತಮಿಳುನಾಡು ಈ ಭಾರತ ಕರ್ನಾಟಕ ಹೆಮ್ಮೆ ಪಡುತ್ತೆ. ಒಬ್ಬ ಗೃಹಿಣಿಯಾಗಿ 2 ಮಕ್ಕಳ ಹಡೆದು ಇಂಥ ಒಂದು ವಿದ್ಯೆ ಆಸಕ್ತಿ ಉಳ್ಳವರಾಗಿ ಒಂದು ಹುದ್ದೆಯೊಳಗ ಅಲಂಕಾರ ಮಾಡಬೇಕಂತ ಹೋದಲ್ಲ ಭಾರಿ ಅಂತ ನೇಕೊಂಡು ಹೋಲಿಕೆ ಬಂತು. ಈಗ ಹೇಳಿದ್ರು ಅಂದ್ರ ಮುಂಬೈದಾಗ ಕಮಿಷನರ್ ಆಗಿ ಒಂದು ಹುದ್ದೆಯನ್ನ ಅಲಂಕಾರ ಮಾಡಿಕೊಂಡಳ ಅನ್ವಿಕಾ ಅಂತ ಒಬ್ಬ ಸಾಮಾನ್ಯ ಹೆಣ್ಮಗಳು. ನಾವು ಮಾಡಬೇಕಂತ ಸಂಕಲ್ಪ ನಮ್ಮ ಮನಸ್ಸಿನಾಗ ಬಂತಂದ್ರ ಕಲಿಬೇಕಂತ ತಿಳ್ಕೊಂಡು ಬಂತಂದ್ರೆ ಕಲಿಯಾಕ ವಯಸ್ಸು ಇತಿಮಿತಿಯಲ್ಲ, ಆಸಕ್ತಿ ಇರಬೇಕು, ಕಲಿಕೆ ಇರಬೇಕು. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದ ಕೆಲಸವು ಮುಂದೆ ನಾ ಮಾಡಬೇಕು ಅಂತ ಛಲ ಇರಬೇಕು, ಮಾಡೇ ಕೀರ್ತಿ ಅನ್ನುವಂತ ಹುಮ್ಮಸ್ಸಬೇಕು, ಮಾಡಿ ಹುರುಪು ಪಡಬೇಕು. ಇದು ನಿನ್ನ ಜೀವನದ ಸಾರ್ಥಕತೆಯ ಬದುಕು. ಇನ್ನು ಆಗಬೇಕು. ಇಂಥ ಒಬ್ಬ ಗೃಹಿಣಿ ದೊಡ್ಡ ಹುದ್ದೆಯ ನೀವೇನು ಆಶ್ಚರ್ಯಪಡಬೇಕಲ್ಲ. ಅದಕ್ಕೆ ಬಂಧುಗಳೇ, ವಿದ್ಯಾರ್ಜನೆ ಮಾಡುವಾಗ ವಿದ್ಯಾರ್ಥಿ ಲಕ್ಷ್ಯ ಈಗಿನ ಕಾಲದಾಗ ಜನರೇಷನ್ ಬಹಳ ಫಾಸ್ಟ್ ನಿಮ್ಗೆ ಗೊತ್ತಿರಬೇಕು. ಮೊನ್ನೆ ಎಂಟ್ರಿ ನೋಡಿದ ಟಿವಿದೊಳಗೆ ಬಂತು. ಏನು ಬಂತು? ಡಾಕ್ಟರ್ ಸುಧಾಮೂರ್ತಿ ಅಂತ ಹೆಸರು ಕೇಳಬೇಕು. ಕೇಳಿದ ಹೆಸರು ಇನ್ಫೋಸಿಸ್ ಒಂದು ದೊಡ್ಡ ಸಂಸ್ಥೆ 770 ಕೋಟಿ ಒಡಕೆಗೆ ಎಷ್ಟು ಶ್ರೀಮಂತ. ಮತ್ತೆ ನೋಡ್ಬೇಕಾದ್ರೆ ಎಷ್ಟು ಸಾಲ ಎಷ್ಟು ಸೀದಾ. ನೀವು ಬರೇ ಬಂದಿನ ಹೋಗುವಾಗ ಬ್ಯಾಗ್ ನೋಡ್ರಿ ಏನಂತೀರಿ ನೀವು ಹಾಕೋಕೆ ಏನಂತೀರಿ ಹೆಣ್ಮಕ್ಳು ಏನ್ ತರಿಬೇಕ ಏನಂತ ಹೋಗ್ತದ ಎಂಟಿ ಬ್ಯಾಗ್ ಉಂಡಿ ಬ್ಯಾಗ್. ಅವು ಒಬ್ಬೊಬ್ಬರಿಗೆ ಎಷ್ಟು ಬೆಲೆ ಅಂತ ಗೊತ್ತಿಲ್ಲ. ಅಕ್ಕಿ ಹಾಕೊಳ್ಳೋದು 770 ಕೋಟಿ ಒಳಗೆ ಕೂಡ 235 ರೂಪಾಯಿ ಬ್ಯಾಗ್ ಅಕ್ಕಿ ಒಮ್ಮೆ ಮೊಮ್ಮಕ್ಕಳು ಕುತ್ಕೊಂಡು ಹೇಳಾಕತ್ತಿ. ಈಗಿನ ಜನರೇಷನ್ ಹೆಂಗಂತ ಕೇಳಿ ಹುಡುಗರು ಹೇಳಕತ್ತಿಲ್ಲ ಅಂತ ಏನ್ ಹೇಳಕತ್ತಿಲ್ಲೋ ಮೊಮ್ಮಕ್ಕಳು ಕುತ್ಕೊಂಡು ಹೇಳುವಾಗ ಮೊಮ್ಮಗ ಪ್ರಶ್ನೆ ಮಾಡಿದ್ದನ್ನ ಆಕೆ ನಮ್ಮ ಮುಂದೆ ಹೇಳಿದ್ದಲ್ಲ ಮುಂದೆ ಹೇಳಿದ್ದ. ಬಹುಶಃ ಅಂತಲ್ಲೂ ಕೂಡ ಇಲ್ಲ.
ನೋಡೋದೇ ಒಳ್ಳೆ ವಿಮರ್ಶಾತ್ಮಕಗಳನ್ನು ಓದಂಗಿಲ್ಲ, ಒಳ್ಳೆ ಸಾಹಿತ್ಯದ ಒಂದು ಸಂಭಾಷಣೆ ಓದಂಗಿಲ್ಲ, ನೋಡಂಗಿಲ್ಲ. ಸುಧಾಮೂರ್ತಿ ಮೊಮ್ಮಕ್ಕಳು ಕರ್ಕೊಂಡು ಕುಂತಾಗ ಹಿಂದ ಒಂದು ಹಾಡಿತ್ತು ನೋಡಿ, ಅದ್ಯಾವುದೋ ಪುಣ್ಯಕೋಟಿ ಅಂತ ತಿಳ್ಕೊಂಡು. ಪುಣ್ಯಕೋಟಿ ಹಾಡ ಶಾಲೆ ಪುಸ್ತಕದಾಗ ಇರ್ತಿತ್ತು. ಸಣ್ಣದಾಗ ಬಹಳ ಸಮಯ ಕೇಳಿದ್ವಿ. ಒಂದು ಹುಲಿ ಒಂದು ಗೋರಿನ ಕಟ್ಟಿಯ ಆಧಾರವಾಗಿಕೊಂಡಿತ್ತು. ನಿಮಗೆ ಕಲಿಸ್ತಿದ್ರು ಅಂತ ಹೇಳ್ತೀನಿ. ಹಿಂದಿನ ಗುರುಗಳು ಶಿಕ್ಷಣವನ್ನ ಕೊಡುವಾಗ ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಮೋಸ ಮಾಡಬಾರದು, ತಂದೆ ತಾಯಿಗೆ ಎಂದೂ ಸುಳ್ಳು ಹೇಳಬಾರದಪ್ಪ, ಸತ್ಯ ನುಡಿಬೇಕು ಅಂತ ತಿಳ್ಕೊಂಡು ಇದನ್ನು ಕಲಿಸ್ತಿದ್ರು. ಒಂದು ಗೋವು ಮೇಯಕ್ಕೆ ಹೋಗ್ಯಾರ. ಗೋವು ಮೇಯಕ್ಕೆ ಹೋಗ್ಯಾರ. ಹುಲಿ ಹಸ್ತು ಬಂದಾರ. ಹುಲಿ ಹಸ್ತು ಬಂದ ಬಳಿಕ ಈ ಆಕಳನ್ನ ಗೋವನ್ನ ತಿನ್ಬೇಕಂತ ತಿಳ್ಕೊಂಡು ಕಾಮದೇವ ತಿನ್ಬೇಕಂತ ಹುಲಿ ತಿಂತದ. ಅವಾಗಿರೋ ಕಾಮದೇವಿ ಹೇಳಿದ್ರು, ಮನೆಯೊಳಗ ಮಗ ಸಣ್ಣದ ಕರು, ನಾ ಬಂದು ಆಹಾರಕ್ಕೆ ಆಗ ಒಂದಿಷ್ಟು ತಡಿ ನನ್ನ ಮಗನಿಗೆ ಹೋಗಿ ಏನ್ ಬರ್ತೀನಿ ಅಂತ ತಿಳ್ಕೊಂಡು ವಚನ ಕೊಟ್ಟಿರ್ತೀವಿ. ಗೋಮಾತೆ ನೋಡಿ, ಗೋಮಾತೆ ಯಾವಾಗ ವಚನ ಕೊಟ್ಟು ಅವಾಗ ಹುಲಿ ಸತ್ಯವೋ ಸುಳ್ಳೋ ಬರ್ತೈತಿಲ್ಲ ಅಂತ ಅಸಂಶಯ ಇತ್ತು. ದೇವರ ಆಣೆ ಮಾಡಿ ಕಾಮದೇವ ನನ್ನ ಮಗನಿಗೆ ಹೋಗಿ ಎಲ್ಲ ಹೇಳಿ ಬರ್ತೀನಿ, ನಿನ್ನ ಆಹಾರಕ್ಕೆ ಅವಾಗ ನೀನು ತಿನ್ನುವಂತೆ ಇದು ಸತ್ಯ ಸತ್ಯ ಅಂತ ಹೇಳಿ ಬಂತು. ತನ್ನ ಗೆಳೆಯರಿಗೆ ತನ್ನ ಮಗುವಿಗೆ ಎಲ್ಲ ಹೇಳ್ತು, ನೋಡು ನಾನಂತೂ ಹುಲಿಗೆ ಆಹಾರ ಹಾಕ್ತೀನಿ, ನಾನು ಸಾಯ್ತೀನಿ, ನನ್ನ ಮಗ ಒಂದೇಗ ಇದಕ್ಕೆ ಚಂದ ಜೋಪಾನ ಮಾಡಿ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ. ಹಿಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ಪರದೇಶಿ ಕೂಸಂತ ಕೈಗಣಿಸಬೇಡಿ, ನಿಮ್ಮ ಮಕ್ಕಳು ತಿಳ್ಕೊಳ್ಳಿ ಅಂತ ಖುಷಿಗೆ ಹೇಳ್ತು. ಎಲ್ಲ ಭಾಗವಹಿಸಿ ಇನ್ನೊಂದು ಈ ಗೋವು ಹೇಳಿ ಹೋಯ್ತು. ಹೇಳಿ ಮಾತು ಗೊತ್ತಿತ್ತಲ್ಲ, ವಚನದ ಪ್ರಕಾರ ನಡ್ಕೊಳ್ಬೇಕಲ್ಲ. ಹೋದ ಕಡೆಗೆ ಕಾಮದೇವ ಹೋಗಿದ್ದೈತಲ್ಲ, ಹುಲಿ ನೋಡಿ ಅಲ್ಲ ಸಾಹಿತ್ಯ ಅಂತ ಗೊತ್ತಿದ್ರು ಕೂಡ ಮಾತು ಕೊಟ್ಟಾಗ ಬಂದೈತಂದ್ರೆ ಈ ಮಾತಿನ ತಕ್ಕಂತೆ ನಡೆದೈತಂದ್ರೆ ಇದ್ರಾಗ ನಾನೇ ಸೋಲ್ಬೇಕಂತ ತಿಳ್ಕೊಂಡು ಮ್ಯಾಕ್ ಹೋದಾಗಿಂದ ಆ ಹುಲಿ ಕಳ್ಳದ ಬಿದ್ದು ಪ್ರಾಣ ಬಿಡ್ತು. ಇದು ಕತ್ತಿ ಹೇಳಾಕತ್ತೆ. ಯಾರು? ಸುಧಾಮೂರ್ತಿ ಮೊಮ್ಮಗ. ಅವಾಗ ಒಂದು ಮೊಮ್ಮಗ ಸಾಂದ ಇಂಥ ಸಾಂದ ಕೇಳ್ಕಂತ ಹೋಗಚ್ಚಿ ಆಗಲು ಹೋಯ್ತು, ಮಾತು ಕೊಟ್ಟಾಗ ನಡೀತು. ಆಗ ಹುಲಿ ಬಿಟ್ಟರ ಹುಲಿ ಫ್ಯಾಮಿಲಿ ಗತಿ ಏನು ಅಂತ ಕೇಳ್ತಂತ ಖುಷಿ. ಆಗ ಫ್ಯಾಮಿಲಿ ಉಳಿತು, ಹುಲಿ ಫ್ಯಾಮಿಲಿ ಗತಿ ಏನು? ಅಲ್ಲ ಬಿದ್ದು ಹೋಗ್ತಾರೆ. ಅವ್ರ ಮಕ್ಕಳ ಗತಿ ಹೆಂಗ, ಗಂಡದ ಹೆಂಗ, ಅವ್ರ ನಂಬಿರೋದು ಹೆಂಗ? ಅಲ್ಲ ಹುಲಿನೇ ಬಿದ್ದು ಹೋಗ್ಬೇಕ, ಅವ್ರ ಫ್ಯಾಮಿಲಿ ರಕ್ಷಣೆ ಕೊಡಾರ ಯಾರು ಅಂತ ಕೇಳ್ತಂತ. ಅವಾಗ ಗಾಳಿ ಅಂತ ಅಲ್ಲ ನಾವು ಗತಿ ಕೇಳಿ ಸುಮ್ಮನಿರ್ತಿದ್ವಿ. ಆಗ ಆ ಹುಡುಗಿಯ ಫ್ಯಾಮಿಲಿ ಬಗ್ಗೆ, ಅವರ ಬಂಧುಗಳ ಬಗ್ಗೆ ಆ ಹುಡುಗಿ ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ ಎಷ್ಟು ಚೂಟಾಗಿರ್ಬೇಕು ಈಗಿನ ವಿದ್ಯಾರ್ಥಿಗಳು, ಈಗಿನ ಮಕ್ಕಳು. ಅದಕ್ಕಾಗಿ ಮಕ್ಕಳು ಬಹಳ ಚುರುಕರ, ಮಕ್ಕಳು ಬಹಳ ಹುಷಾರಿದ. ಆ ಮಕ್ಕಳಿಗೆ ಒಳ್ಳೆಯದು ಕಲಿಸ್ಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು. ಚಲೋ ಶಿಕ್ಷಣ ಕೊಟ್ಟ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಅದಕ್ಕೆ ನೀವು ಮೊದಲು ಹೇಳಿದ್ರು, ವಿದ್ಯಾರ್ಥಿ ಇದ್ದಾಗ ಭಗತ್ಯಾನ ಸ್ವಾಮಿತ್ರೆ ಅಲ್ಪೋಹಾರ ಇಷ್ಟು ಅಳವಡಿಸಬೇಕು. ಯಾರು ವಿದ್ಯಾರ್ಥಿಗಳಲ್ಲಿ ಮೊಟ್ಟ ಮೊದಲು ಪಾಲಿಸಬೇಕಾದ ನಿಯಮ ಏನಂದ್ರೆ ಬ್ರಹ್ಮಚರ್ಯ. ಎಲ್ಲಿವರೆಗೆ 7 ವರ್ಷದಿಂದ 21 ವರ್ಷದವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಿ ವಿದ್ಯಾಭ್ಯಾಸ ಮಾಡಬೇಕಂತಾರೆ. ಎಣ್ಣೆಯಲ್ಲಿ ಗಂಟೆ ಸ್ವಲ್ಪ ಊಟ ಮಾಡಬೇಕು, ನಿತ್ಯ ಗಪ್ಪಳಿ ಎದ್ದು ಕುಂತು ಓದಬೇಕು, ಹೇಳುವಾಗ ಪಾಠವನ್ನು ಲಕ್ಷ್ಯ ಕೊಟ್ಟಿರಬೇಕು, ಮತ್ತೊಂದು ಕಡೆ ಲಕ್ಷ್ಯ ಇರಬೇಕು. ನಮ್ಮ ಗುರಿ, ನಮ್ಮ ಉದ್ದೇಶ, ನಮ್ಮಪ್ಪ ನಮ್ಮವ್ವ ಬಡತನದಿಂದ ಕೂಲಿನಾಲಿ ಮಾಡಿ ಬಂದ ದುಡ್ಡನ್ನು ನಮಗೆ ಕೊಟ್ಟು ನಮಗೆ ಕಲಿಸಾರ ಅಂತ ತಿಳ್ಕೊಂಡ್ರೆ ನಾನು ಏನಾದರೂ ಗುರಿ ಸಾಧಿಸಬೇಕನ್ನುವಂತ ಛಲ ಪ್ರತಿಯೊಬ್ಬ ಮಕ್ಕಳಲ್ಲಿ ಇರಬೇಕು. ನಾವು ಸಾರಿಗೆ ತಿಳ್ಕೊಂಡು
PUC ತನ್ನ ಉದ್ಯೋಗ ಮುಗಿಸಿತು. ಮುಂದೆ ಡಿಗ್ರಿ ಇದ್ದಿರಲಿಲ್ಲ, ಬಿಜಾಪುರ ಕಚ್ಚಿತು. ತಂದೆ ತಾಯಿ ಎಷ್ಟೆಲ್ಲ ಹಾಕೋಲಿವ, ನೀವು ಮೆಡಿಕಲ್ ಮಾಡು, ಹೋಗಿ ಕಾಲೇಜ್ ಮುಂದೆ ಅಂತ ಕಳಿಸಿದ್ರು. ಮೊದಲನೇ ವರ್ಷ ಹೋದ ತಕ್ಷಣ ಒಂದು ತಿಂಗಳ 2 ತಿಂಗಳದಾಗ ಅವ್ರ ಪಪ್ಪಾಗ ಫೋನ್ ಮಾಡಿ ಹೇಳಿದ್ರು, ಪಪ್ಪ ಅಭ್ಯಾಸ ಮಾಡಲ್ಲ, ಓದಕ್ಕಾಗವಲ್ಲ, ನನಗೊಂದು ಚಲೋ 1 ಲಕ್ಷ ರೂಪಾಯಿ ಮೊಬೈಲ್ ಕೊಡಿಸ್ಕೊಡು ಅಂತ ಹೇಳಿದ್ರು. ಸರಿ, ಎಲ್ಲ ಇವಾಗ ಹೊರತಲ್ಲಿ ಮೊಬೈಲ್ದಾಗ ಅಭ್ಯಾಸ ಮಾಡ್ಕೊಂತ ಮೊಬೈಲ್ ಇಸ್ಕೊಂಡು 6 ತಿಂಗಳಾಗಿತ್ತು. ಪುಸ್ತಕ ಬರಲಿಲ್ಲ, ಪೆನ್ ಮುಡಿಸಲಿಲ್ಲ, ಮೆಸೇಜ್ ಮಾತ್ರ ದಿನ ಬಿಡಲಿಲ್ಲ. ಪುಸ್ತಕ ಕಲಿಯಲಿಲ್ಲ, ಪೆನ್ ಮುಡಿಸಲಿಲ್ಲ, ಮೆಸೇಜ್ ಮಾತ್ರ ಬಿಡಲಿಲ್ಲ. ಎಕ್ಸಾಮ್ ಅಂತೂ ಕೂಡಲಿಲ್ಲ, ನಿತ್ಯ ಮೆಸೇಜ್ ಅಂತೂ ಪಾಲನೆಯಾಗ ಬಿಡಲಿಲ್ಲ. 1 ವರ್ಷದಾಗ ಅಲ್ಲೇ ಮ್ಯಾರೇಜ್ ಮಾಡಿಕೊಂಡು ಮದುವೆಯಾಗಿ ಖುಷಿನ ಕರ್ಕೊಂಡು ಬಂದರು ಅವ್ರ ಅಪ್ಪ ಅವ್ರ ಮನೆ. ಅವರಪ್ಪ ಬೇಡ ಜಿಗಿದಾಗಿದ್ದ, ಕೈ ನೀರು ಹೋಗಿತ್ತು. ಅವನ ಹೆಂಡರು ಕೈ ನೀರು ಹೋಗಿರ, ಮನೆಯಲ್ಲಿ ಮಗಳು ತೆಗಿತೇನು, ಯಾಕೆ ಹೋಗಕ್ಕ ಹೋಗಿ ಬಿಡಿ ಅಂತ ಇಟ್ಕೊಂಡ್ರು. ಕೂಸು ಸಾಂಗಿತ್ತು, ಅಲ್ಲೇ ದೊಡ್ಡ ಬಾಣಿತನ ಮಾಡಿದ್ರು, ಜಾಕ ಆಯ್ತು. ಅವ್ರ ಮನೆಯ ಒಂದು ಅಜ್ಜಿ ಇತ್ತು ವಯಸ್ಸಲ್ಲಿ, ಆಕೆ ಕನಸಿತ್ತು, ನಮ್ಮ ಮನೆಯಲ್ಲಿ ತಗೊಂಡು ಬಂದಾಗಿದ್ದೀವೋ ಅಂತಿತ್ತು. ನಿಮ್ಮಪ್ಪ ಸಾಲ ಸಂಗ್ರಹ ಮಾಡಿ ನನ್ನ ಮಗಳು ಡಾಕ್ಟರ್ ಆಗಂತ ತಿಳ್ಕೊಂಡು ಎತ್ತೋದು ರೊಕ್ಕ ನೀನು ಸುತ್ತಿದ, ನೀವೇನ್ ಮಾಡಿದ್ರಿ ಬೆಳೆದಬೇಕು. ಕೂಸು ಹಳಕತ್ತಾನ, ಅಡಿಗೆ ಮಾಡುವಾಗ ಕೂಸಿನವರು ಹೊರಗೆ ಕೊಡೋರು, ಮುದುಕಿ ಹಸಿನ ಕುಂತು ಕೂಸು ಹಾಸಾಕಿ. ಅವಾಗ ಓಣ್ಯಾಗ ಮಂದಿ ಬಿಸಿಲು ಬಹಳ ನೆರೆ ಐತೆ ಅಂತ ಕೇಳ್ಕೊಂಡು ಅಲ್ಲೇ ಬಂದು ಕುಂದ್ರವರು. ಆ ಕುಂತಾಗಿ ಆಡಿಸ್ತಿದ್ರು. ಹೆಂಗ ಆಡಿಸ್ತಿದ್ರು, ಹಿಂದರಲ್ಲ ಮಕ್ಕಳನ್ನ ಆಡಿಸ್ತಿದ್ರು. ಹೆಂಗ ಆಡಿಸ್ತಿದ್ರು ಮಕ್ಕಳನ್ನ? ಆಡಿ ಬಾಣ ಕಂದ ಅಂಗಾರ ಕೊಡಲೇನು, ನೆಗ್ಗಿನ ಕಾಯಿ ನೀರು ಬಂಗಾರ ಮಾಡಿಕೊಳ್ಳೇನ, ಅಳಗಾಡನ ಕಂದ ಮುಂತು ಉದಯಾವಂತ ನೀಕೊಂಡು ಹಿಂಗೆ ಹೇಳಿ ಹಾಕಿದ್ರ. ಈಗ ಅದಂತಿದ್ದಿಲ್ಲ, ಯಾವಾಗ ಖುಷಿ ಕೊಟ್ರೆ ದಿಂಗಿ ಬಾ ದಿಂಗಿ ಬಾ ದಿಂಗಿ ಬಾ ದಿಂಗಿ ಬಾ ಇವು ಒಳ್ಳೆ ಮನೆಗೆ ಹೋಗಿ ಕೂತಿರ್ತಲ್ಲ. ಏ ಅಯ್ಯ ಏನು ಹಚ್ಚಿ ದಿಂಗಿ ಬಾ ದಿಂಗಿ ಬಾ ದಿಂಗಿ ಬಾ ಏನಲ್ಲ ಅಂದು ಏನಿಲ್ಲವ, ನನ್ನ ಮಮ್ಮಾಗ ಕಲಿಯಂತ ನನ್ನ ಮಗ ಆಕೆ ತುಂಬಾ ಎತ್ತದ ರೊಕ್ಕ ಸುತ್ತಿದ ಡಿಗ್ರಿ ತಗೊಂಡು ಇದು ಡಿಗ್ರಿ ತಂದಿರ್ತಾರೆ. ಡಿಗ್ರಿನ ಡಿಗ್ರಿ ತಲಿಲ್ಲ, ಸರ್ಟಿಫಿಕೇಟ್ ಮನೆ ತಲಿಲ್ಲ, ಇದು ಡಿಗ್ರಿ ನಾವು ಏನು ಉದ್ದೇಶಿಸ್ತಾ ಇದ್ದೀವಿ, ಏನು ಸಾಧಿಸಬೇಕಾಗಿದೆ ಅದರ ಕಡೆ ಗಮನ ಹೊತ್ತು ಈ ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡಿದಾಗ ಆ ಶಿಕ್ಷಣ ಕಲಿಸ್ತೀವಿ. ಅಂತ ಶಿಕ್ಷಣವನ್ನ ಕಲಿಯಲಿಕ್ಕೆ ಕುಮಾರ ಮಾಡಿರ್ತಕ್ಕಂಥ ವ್ಯಕ್ತಿಯ ಕಾಸತೇಶ್ವರ ಎಲ್ಲಿ ಹೋಗೋಣ, ತಾಳಿಕೋಟೆಯ ಪಾಠಶಾಲೆ ಒಳಗ ಕನ್ನಡದಲ್ಲಿನ ಪರ್ವತ ಶಾಸ್ತ್ರದ ಹತ್ತಿರ ವಿದ್ಯಾಭ್ಯಾಸ ಮಾಡ್ತಾನ. ನಾಳೆ ದಿವಸ ಅವನಿಗೆ ದೀಕ್ಷೆ ಆಗ್ತದೆ. 8 ವರ್ಷಕ್ಕ ನನಗೆ ದೀಕ್ಷೆ ಆಗ್ತದೆ. ಯಾಕೋಳಿಂದ ದೀಕ್ಷೆ ಆಯ್ತು. ದೀಕ್ಷಾ ಅಂದ್ರೆ ಏನು? ಆ ದೀಕ್ಷೆಯನ್ನು ಯಾರು ಕುಡಿಯಾಕ ಅರಿಯಲ್ಲ, ಆ ಗುಡಿ ಹೆಂಗಿರ್ಬೇಕು ಅನ್ನುವಂಥದ್ದು ನಾಳೆ ದಿವಸ ಹಿಡಿದೈತಿ. ಅವ ಬೆಳೆದು ದೊಡ್ಡಮ್ಮ ಅಂದಾಗ ಅವನು ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟವನ್ನು ಇವನಿಗೆ ಯಾಕೆ ಕಟ್ಟಬೇಕಾದ ಪ್ರಸಂಗ ಅನ್ನುವಂಥದ್ದು 10 ಹಲವಾರು ವಿಚಾರ ಮುಂದಿನ ನಿರ್ಮಾಣಗಳಲ್ಲಿ ಇರ್ತಾವ. ಅದಕ್ಕಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಮಹತ್ವ ಕೊಡಿ. ತಾವೆಲ್ಲರೂ ಕೂಡ ವಿದ್ಯೆಯನ್ನು ಸಂಪಾದನೆ ಮಾಡಿ ರೊಕ್ಕ ಮುಂದುವರಿಸಬಹುದು, ಬಂಗಾರ ಮುಂದುವರಿಸಬಹುದು, ಹೊಲ ಮುಂದುವರಿಸಬಹುದು. ಆಗ ಕಲಿಯುವಾಗ ವಿದ್ಯಾರ್ಥಿ ಆದಾಗ ವಿದ್ಯಾರ್ಥಿಯ ಕೈ ತಟ್ಟು ಹೋಗ ಜೀವನ ಪರ್ಯಂತ ಕಲಿಯತಕ್ಕಂಥದ್ದು. ಅದಕ್ಕೆ ಯಾವ ಕಾಲಕ್ಕೆ ಯಾವನ್ನು ಕಲಿಬೇಕಾಗಿಲ್ಲ, ಅದು ಸಂಪೂರ್ಣ ಕಲಿತೆ ಜನ್ಮ ಸಾರ್ಥಕ ಆಗಿದೆ ಅಂತ ವಿದ್ಯೆಯನ್ನ ಪಡೆಯಲಿಕ್ಕೋಸ್ಕರವಾಗಿ ಸಿಗುವುದಿಲ್ಲ. ವಿರಕ್ತಿಯ ಆ ಪಾಠಶಾಲೆಗಳ ಅಭ್ಯಾಸವನ್ನ ಮಾಡಕತ್ಯಾನ ಅನ್ನುವಂಥ ವಿಷಯ
ಇಲ್ಲಿ ಪುರಾಣ ಬರ್ತಾರೆ. ನಿನ್ನೆ ದಿವಸ ಸೋಮವಾರ ಭಾಳ ಮಂದಿ ಜಪಯಜ್ಞ ಕಾರ್ಯಕ್ರಮ ಇಟ್ಟಿದ್ವಿ, ಹುಡುಗರೆಲ್ಲ ಪಾಲ್ಗೊಂಡಿದ್ರು. ನಾವು ನಿಮಗೂ ಹೇಳಿದ್ವಿ, ಓಣಿ ಬರ್ತೀವಿ, ನಿಮ್ಮ ಮನೆ ಮುಂದ ಶ್ರಾವಣ ಮಾಸ ನೀವೆಲ್ಲರೂ ಶುಚಿಮುಖವಾಗಿ ಜಳಕ ಮಾಡಿ ಎಲ್ಲರೂ ಬಂದಾಗ ನೀರು ಹಾಕಿ ಶಿವನಾಮ ಸ್ಮರಣೆ ಮಾಡಲಿ ಅಂತ ತಿಳ್ಕೊಂಡಿದ್ವಿ. ನೋಡಿದ ಒಂದು ಮನೆಯೂ ಎರಡು ಮನೆಯಾಗ ಜಳಕ ಮಾಡಿ ನೋಡಿಲ್ಲ, ಉಳಿದವರೇನೋ ಕಸ ಮಾಡಲಿಲ್ಲ, ರಂಗೋಲಿಲ್ಲ, ಜಳಕಂತೂ ಮಾಡಲೇ ಇಲ್ಲ. ಅಂದ್ರ ನಮ್ಮ ಸಂಸ್ಕೃತಿ ಏನಿದೆ ಅಂತಂದ್ರೆ ಯಾವ ಹೆಣ್ಣುಮಗಳು ಸೂರ್ಯ ಉದಯ ಆಗುವುದರೊಳಗಾಗಿ ದೇವರ ಪೂಜೆ ಗಂಟಿನಾದ ಕೇಳಬೇಕ. ಮನೆಯೊಳಗ ಭಾರತೀಯ ನಾಯಿ ಆದವಳು ಸೂರ್ಯ ಉದಯ ಆಗುವುದರೊಳಗಾಗಿ ಪೂಜೆ ಆಗಬೇಕು. ಈ ಸೂರ್ಯ ಹುಟ್ಟಿರುವಾಗ ಬಂದ ರಂಗೋಲಿ ಹಾಕ್ತೀರ ತಪ್ಪದು. ಸೂರ್ಯ ಹೇಳೋದಕ್ಕಿಂತ ಮೊದಲು ಹೇಳಬೇಕು. ಯಾರು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಎತ್ತಿರ್ತೀರಿ ಅವ್ರಿಗೊಂದು ಚೈತನ್ಯ ಇರ್ತದೆ, ಎನರ್ಜಿ ಇರ್ತದೆ. ನಾಳೆ 9 ತನ ಮಕ್ಕಳು ಅದೊಂದು ದಿವಸ 5 ಗಂಟೆಗೆ ಹೇಳಿ 5 ಗಂಟೆಗೆ ಎದ್ದಾಗ ಅನುಭವ ಏನಾಗ್ತೈತಿ, ಸೂರ್ಯ ಉದಯ ಆಗುವಾಗ ಆದ ಅನುಭವ ಏನಾಗ್ತೈತಿ, ಬಂದು ನಿಂತೈತಿ. ಹೇಳಿ ನಾಳೆ ಪರೀಕ್ಷೆ ಮಾಡಿ ಹಿಂಗಂತೇಳಿ 5ಕ್ಕೆ ಎದ್ದು ಪೂಜಾ ಮಾಡ್ಕೊಂಡು ದೇವ್ರ ಪೂಜಾ ಮಾಡಿ ನೋಡ್ರಿ, 8ಕ್ಕೆ ಎದ್ದು ಜಗ ಮಾಡಿ ಪೂಜಾ ಮಾಡಿ ನೋಡ್ರಿ, ಅದಕ್ಕೆ ಅನುಭವ ಏನಾಗ್ತೈತಿ, ಈ ರೀತಿ ನಾವು ಹೋಗ್ತೈತಿ. ಇವಾಗ ಪರೀಕ್ಷೆ ಮಾಡಿ ನಮ್ಗೆ ಬಂದು ಹೇಳಿ. ಅದಕ್ಕೆ ನೀವೇ ನಮ್ಗೆ ಯಾರು ಹೇಳಿಲ್ಲ, ಒಬ್ರು ನೀರು ಹಾಕ್ತಿಲ್ಲ, ಕಸ ಹೊಡೆದಿದ್ದಿಲ್ಲ, ದೇವರ ನಾಮಸ್ಮರಣೆ ಮನವೇ ಇದ್ದಿದ್ದಿಲ್ಲ, ಯಾರು ಭಾಗಿಯಾಗಿಲ್ಲ. ಧರ್ಮ ಬೇಕು, ಧರ್ಮದ ಆಚರಣೆ ಬೇಡ. ದೇವರು ಬೇಕು, ದೇವರಿಗೆ ನಾವು ಫಲವನ್ನ ಕೊಡ್ತಕ್ಕಂಥದ್ದು ಬೇಡ. ಹಲ್ಲಾಗ ಲಾಭ ಬೇಕು, ಹಲ್ಲಾಗ ದುಡಿದು ಬೇಡ. ಹಂಗ ಬಂದೇನೋ ದುಡಿಲಾಗ ಯಾವುದು ಆಗುದಿಲ್ಲ. ದೇವರಿಗೆ ದುಡಿದ್ರೆ ದೇವರು ಕೊಡ್ತಾನ, ಹಲ್ಲಾಗ ದುಡಿದ್ರೆ ಬೆಳಿ ಬರ್ತದ. ಅದಕ್ಕೆ ದೇವರಿಗಾಗಿ ಶ್ರಾವಣ ಮಾಸ 1 ತಿಂಗಳ ನಶಿನಾಗ ಸೋಮವಾರಕ್ಕೊಮ್ಮೆ ಎದ್ದು ಬಂದು ಜಪಯಜ್ಞ ಮಾಡಿದ್ರೆ ಎಷ್ಟು ಜೀವನ ಪಾವನ. ನಮ್ಮ ಅಜ್ಜವರು, ನಮ್ಮ ಗುರುಗಳು ಗೌರೀಶಂಕರ ಶಿವಾಚಾರ್ಯರು ಪ್ರತಿ ವರ್ಷದಾಗ 2 ಸಾರಿ 21 ದಿವಸ ಜಪಯಜ್ಞ ಇರ್ತಿದ್ರಿ. ಅವರು ಎಷ್ಟು ಶಿಶುಮಕ್ಕಳಾಗ ಎಲ್ಲರೂ ಒಂದು 25 ದಿವಸ ಮನೆ ಮಕ್ಕ ಬಿಟ್ಟು ನಶಿನ ನಾಟಕ ಹೇಳೋರು, ತಣ್ಣೀರು ಜಳಕ ಮಾಡೋರು, ತಣ್ಣೀರು ಜಳಕ ಮಾಡಿ 6 ಗಂಟೆ ತನಕ ಜಪಯಜ್ಞ ಶುರುವಾಗ್ತೈತಿ. ಮತ್ತು ಮಧ್ಯಾಹ್ನ ಸಂಜೆ 3 ಹೊತ್ತು ಬರೀ ಜಪಯಜ್ಞಕ್ಕಾಗಿ ಈ ಸುಳ್ಳು ದೇಸಾಯ ಅಂತ ಹೆಸರು ಕೇಳಿ ನಾಟಕ. ಆಗಿನ ಕಾಲದಾಗ ದೊಡ್ಡ ಕಂಪನಿ ಸುಳ್ಳು ದೇಸಾಯ ಕಂಪನಿ ನಾಟಕ ಅವ್ರ ಮನೆಯವರು ಮುಸ್ಲಿಂ ಮಾಡ್ತಿಕೊಂಡು ಮುಪ್ಪಾಣ ಮುದಿಗೆ ಹಣ್ಣಾಗಿದ್ರು. ಆಕೆ ಜೀವ ಹೋಗೋ ತನ ಜಪಯಜ್ಞ ಬಿಡಲಿಲ್ಲ. ಅಜ್ಜವರದ್ದು ಬರೋದು ಮಾಡಬೇಕು, ಜಪಯಜ್ಞ ಬಿಡಲಿಲ್ಲ. ಸಾಹಿತ್ಯ ಮೇಲೆ ಶಕ್ತಿ ಇಲ್ಲ, ಹೇಳಕ್ಕಾಗಲು ಯಾರು ಜಗ ಮಾಡಿ ಹಿಂದೆ ಕೂಡ ಕುದಿತಿ. ಆ ಅಮ್ಮನ ನೋಡಿ ಹೆಂಗಿದ್ದಲ್ಲ ಸಜ್ಜನಗುಡಿ ಶರಣಮೈ ತಂದೆ ಮುಸ್ಲಿಂ ಹೋಗ್ತಿ ಅಂತ ದೇಸಾಯ ಅಂದ್ರೆ ಅಪ್ಪ ಹೇಳಿದ ಜೀವ ಬಿಡುತ್ತಲು ಜಪಯಜ್ಞ ಬಿಡಬಾರ್ದಂತ. ಹೀಗೆ ಎಷ್ಟೋ ಮಂದಿ ಒಂದು 50 ಜನ ಶಿಷ್ಯರು ಜಪಯಜ್ಞ ಈಗೂ ಬಿಟ್ಟಿಲ್ಲ. ಪ್ರತಿ ವರ್ಷ ಅಪ್ಪನ ಜಾತ್ರೆಗೆ 11 ದಿವಸ ಜಪಯಜ್ಞ ಮಾಡ್ತಾರೆ. ಅಜ್ಜೋರು ಬಹಳ ಮಹತ್ವ ಕೊಟ್ಟಿದ್ರು. ಜಪ ತಪ ಪೂಜೆ ಪ್ರವಚನ ಪುರಾಣ ಏನಿಲ್ಲ, ಬೇಕು ಪ್ರವಚನ ಬೇಡ, ಇದು ಬೇಡ, ಜಪ ಮಾಡಿ ಪೂಜಾ ಮಾಡಿ. ಮುಂಜಾನೆ ಜಪಕ್ಕೆ ಒಳಗೆ ಹೋಗ್ತಾರಂದ್ರೆ ಸಂಜೆಗೆ ಬರೋರು ಯಾವಾಗಲೂ ಜಪ. ಅದಕ್ಕೆ ಹೇಳೋದು ಶ್ರಾವಣ ಮಾಸದಾಗ ಜಪ ಮಾಡಿ, ಜಪ ಮಾಡಿ ಆಗಿದ್ದು ಮಹಾಮಂತ್ರ ಮುಡುಕದಾಗ ಬರೀ ಬಹಳ ಶಕ್ತಿ ಅದ, ಬಹಳ ಶಕ್ತಿ ಅದ ಜಪದಲ್ಲಿ, ಬಹಳ ಶಕ್ತಿ ಅದ. ಅದಕ್ಕಾಗಿ ಜಪಯಜ್ಞ ಮತ್ತು ಸೋಮವಾರ ಇರ್ತೀವಿ. ಪ್ರತಿ ಸೋಮವಾರಕ್ಕೊಮ್ಮೆ ಏಸು ಸೋಮವಾರ ಬರ್ತಾವ, ಆ ಸೋಮವಾರ ಬೆಳಗಿನ ಜಾವ 5 ಗಂಟೆಗೆ ಜಪಯಜ್ಞ ಇರ್ತೈತಿ. ಅದಾದ್ಮೇಲೆ ಊರಾಗ ಪ್ರಭಾತ ಕೈ ಇರ್ತೈತಿ. ನೀವು ಭಕ್ತಿ ಇದ್ರ ಭಾಗವಹಿಸಿ, ನನಗೆ ಇದ್ದವ್ರು ಭಾಗವಹಿಸಿ, ನಿಮ್ಗೆ ದೇವ್ರ ಕರುಣೆ ಆಗಬೇಕಂದವರು ಯಾರು ಕೂಡ ಭಾಗವಹಿಸಬಹುದು ಅಂತ ಮಾತನ್ನು ಹೇಳುತ್ತಾ ನಿನ್ನೆಯ ಪ್ರಸಾದ ಸೇವೆ ನಮಗೂ ನಮ್ಮ ಕಲಾವರ್ಗಕ್ಕೂ ಬಹಳ ಭಕ್ತಿವಂತರಾಗಿರ್ತಕ್ಕಂಥ ಶ್ರೀ ಎ.ಎಂ. ಗೂಳಿ ನಿವೃತ್ತ ಶಿಕ್ಷಕರು. ಅವರನ್ನು ಹೆಮ್ಮೆ ಏನಂತಂದ್ರೆ ಅವರು ನಮ್ಮ ಬಸವೇಶ್ವರ ಕಾಲೇಜಿನಲ್ಲಿ ಇದ್ಕೊಂಡು ಪ್ರಾಧ್ಯಾಪಕರಾಗಿ ಅವರು ಸೇವೆ ಸಂಘವನ್ನು ಬಹಳ ವರ್ಷ ನಿರಂತರವಾಗಿತ್ತು. ನಮ್ಮ ಊರೊಳಗೆ ಭೂಗೋಳ ಸಹಕಾರ ಅಂತಿದ್ರು. ಅವ್ರ ಜೊತೆಗೆ ಇವರು ಒಡನಾಟ ಅದೆಲ್ಲ ನಿಮಗೆ ನೆನೆಸಿಕೊಂಡು ಬಂದಿದ್ದು, ಊರೊಳಗೆ ಮಠ ಇದ್ದಿದ್ದು, ಭೂಗೋಳ ಸಹಕಾರ ಬಂದಿದ್ದು
ಅಂತ ಏನು ಪೊಲೀಸರು ಕೂಡ ಮನೆಗೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಪುರಾಣ ಪೂಜಾ ಮಾಡಿಸಿ ಪ್ರಸಾದ ಮಾಡಿಸಿ 501 ರೂಪಾಯಿ ನಮ್ಮ ಕಲಾವಿದರಿಗೆ ಕಾಣಿಕೆ ಕೊಡ್ತಾರೆ. ಆ ಮಣಿಕಂಠಿ ಸದ್ಗುರುವಿನ ಆಶೀರ್ವಾದ ಸದಾಕಾಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಶ್ರೀ ವಿಜಯ್ ಕುಮಾರ್ ದಂಪತಿಗಳು ಯಾಕಂದ್ರೆ ಪಾಪ ಬರಕಾಗಲು ವಯಸ್ಸಾಗಿದೆ ಅವ್ರ ಪರವಾಗಿ ಈಗ ವಿಜಯ್ ಕುಮಾರ್ ದಂಪತಿಗಳು ಸಂಗೀತವಾಗಿ ಬಂದು ಆಶೀರ್ವಾದ ಪಡೆದು ಅವರಿಗೆ ಜೋರಾಗಿ ಚಪ್ಪಾಳೆ ಮಾಡಿ ಅವ್ರ ಮನೆಯಲ್ಲಿ ಸದ್ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಹಾರೈಸುತ್ತಾರೆ. ಇಲ್ಲಿವರೆಗೆ ದಾಸೋಹ ಮಾಡಿದ ದಾಸೋಹ ಮೂರ್ತಿಗಳಿಗೆ ಸದ್ಗುರುವಿನ ಕಾಸ್ತನ ಹಾಗೂ ಮಾರುತೇಶನ ಆಶೀರ್ವಾದ ಇರಲಿಕ್ಕೆ ಹಾರೈಸಿ ಇಲ್ಲಿವರೆಗೆ ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಅಭ್ಯುತ ಅಂತರ್ಗಳ ಆಶೀರ್ವಾದ ಆಗುವಂತ ಹಾರೈಸಿ ಪುರಾಣಕ್ಕೆ ಮಂಗಲ ಪಾಠವನ್ನು ತಾವೆಲ್ಲರೂ ಕೂಡ ಎದ್ದು ನಿಂತು ಮಹಾಪಾಠ ಮಾಡಿ ಹೊಸತುಕೊಂಡು
ಇದೇ ಮ್ಯಾಗ ಬಾ. ಏ ಇಲ್ಲೇ ಬಾರೋ.